ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜಗೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ದೈವ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಂತೆ ಸಿದ್ಧಾರೂಢರಿಗೆ ನತನಂತೆ ಬಾಳ ಬಲ ವೇದಾಂತಗೆ ಸರಿ ಬಾಳ ಗಂಜನಿಗೆ ಬದನಕ ಬಾಳ ಕೂದಲಿಪ್ಪನಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಸ್ಫುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೆಯ ಅಧ್ಯಾಯದ 12ನೆಯ ನುಡಿ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಯಾವ ಗುಣತ್ರಯಗಳ ಬಗ್ಗೆ ವಿಶೇಷವಾದ ಉಪದೇಶವನ್ನು ಮಾಡಿದರೂ ಶ್ರೀಕೃಷ್ಣ ಭಗವಂತ ಅರ್ಜುನನನ್ನು ಕುರಿತು. ಅದರಲ್ಲಿ ವಿಶೇಷವಾದ ಗುಣ ಯಾವುದು ಅಂದರೆ ಸತ್ವಗುಣ ಅಥವಾ ಸಾತ್ವಿಕ ಗುಣ ಅಂತ. ಈ ಗುಣದಿಂದ ಏನು ಲಾಭ ಆಗ್ತದ್ರಿ ಅಂದರೆ
ಈ ಸಾತ್ವಿಕ ಗುಣ ಪ್ರವೃತ್ತಿಯನ್ನು ಬೆಳೆಸಿಕೊಂಡಾಗ ಆ ಸತ್ವಗುಣದ ವೃತ್ತಿಯಲ್ಲಿ ಮನಸ್ಸು ಯಾವಾಗ ವಸಂತ ಋತುವಿನಲ್ಲಿ ಕಮಲದ ಸುಗಂಧ ಪರಿಮಳ ಹೆಚ್ಚಾಗಿ ಬೀರುತ್ತದೆಯೋ ಅದರಂತೆ ಜೀವನಾದ ಮಾನವ ನಿನ್ನ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯ ಅನಂತ ಸುಗಂಧಪ್ರಾಯಕವಾದ ಮೋಕ್ಷಕ್ಕೆ ಪ್ರಾಪ್ತಿಯಾದ ಎಲ್ಲ ಗುಣಗಳು ನಿನ್ನಲ್ಲಿ ಪರಿಮಳದಂತೆ ಹೊರಗೆ ಬರುತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಈಗ ಮುಂದಿನ ಶ್ಲೋಕದಲ್ಲಿ ನಿನ್ನೆ ಹೇಳ್ತೀನಿ ಎಷ್ಟಾಗ್ಯಾವ 14ನೇ ಶ್ಲೋಕ ಪರ್ಯಂತರ ನಿನ್ನೆಯವರೆಗೂ ನಡೆದು ಬಂದಿದ್ದು ಇವತ್ತಿನ ದಿನ 15ನೇ ಶ್ಲೋಕ ಆರಂಭ. ಈ ಶ್ಲೋಕದಲ್ಲಿ ಏನು ಹೇಳ್ತಾರ ಮಹಾತ್ಮರು ಅಂದರೆ, ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ಲೀನಸ್ತಮಸಿ ಮೂಢಯೋ ನಿಶೋ ಜಾಯತೆ ಅಂತ ಈ ಶ್ಲೋಕದ ಅಭಿಪ್ರಾಯ. ರಜೋಗುಣ ಪ್ರವೃತ್ತಿಯನ್ನು ಹೊಂದಿದಾಗ ಅಲ್ಲಿ ಏನಾಗ್ತದೆ ನಷ್ಟ ಅಂದರೆ, ದೇಹಧಾರಿಯು ಪ್ರಳಯವನ್ನು ಹೊಂದಿದರೆ ಕರ್ಮ ಸಂಘಗಳಲ್ಲಿ ಅಂದರೆ ಕರ್ಮ ಆಸಕ್ತಿ ಉಳ್ಳ ಮನುಷ್ಯರಲ್ಲಿ ಆತ ಹುಟ್ಟುವನು ಅಂತ ಹೇಳ್ತಾ ಬಂದರು. ಎಲ್ಲಿ ರಜೋಗುಣ ಅಲ್ಲಿ ಕರ್ಮವೇ ಪ್ರಧಾನವಾಗಿ ಬೆಳೀತದೆ, ಸತ್ವಗುಣದಲ್ಲಿ ಜ್ಞಾನ ಬೆಳೀತದೆ, ರಜೋಗುಣದಲ್ಲಿ ಕರ್ಮದ ಪ್ರವೃತ್ತಿ ಇರ್ತದೆ. ಆ ಕರ್ಮದ ಪ್ರವೃತ್ತಿಯಿಂದ ದೇಹವನ್ನು ತ್ಯಾಗ ಮಾಡಿದಂಥ ಜೀವಿ ಮುಂದೆ ಕರ್ಮದ ಆಸಕ್ತಿ ಉಳ್ಳಂಥ ಹೊಟ್ಟೆಯಲ್ಲಿ ಹುಟ್ಟುವನು ಅಂದ್ರು. ಅವ್ರು ಯಾಕೆ ಅಲ್ಲಿ ಹುಟ್ಟ್ಯಾರ, ನಾವ್ಯಾಕೆ ಅಲ್ಲಿ ಹುಟ್ಟಿವಿ ಅಂದರೆ, ಹಿಂದಿನ ಜನ್ಮದ ರಜೋಗುಣ ಅಂದರೆ ಲಿಂಗ ತಲುವಿನ ಸೂಕ್ಷ್ಮ ತನುವಿನ ಸಂಸ್ಕಾರ ಅನುಸಾರವಾಗಿ ಮುಂದೆ ಅದೇ ಸಂಸ್ಕಾರಕ್ಕೆ ಬೆಳೆಗೋಸ್ಕರವಾಗಿ ಅದೇ ಭೂಮಿಯಲ್ಲಿ ಅವನು ಹುಟ್ಟುತ್ತಾನೆ. ಹೇಗೆಂದರೆ, ರಜೋಗುಣವು ಅಭಿವೃದ್ಧಿಯಾದ ಕಾಲದಲ್ಲಿ ಜೀವನದಲ್ಲಿ ಯಾವ ಸತ್ವವೂ ಇರುವುದಿಲ್ಲ, ಅಲ್ಲಿ ಯಾವ ಸುಖ ಅನ್ನುವಂಥದ್ದು ಇರೋದೇ ಇಲ್ಲ ಅಂದರು. ಯಾಕೆ ಇರೋದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು, ಪ್ರಕಾಶ ಸುಖ ಮತ್ತು ಶ್ರೇಯಸ್ಸಿನ ಮಾರ್ಗವು ಮುಚ್ಚಿ ಹೋಗುತ್ತದೆ. ರಜೋಗುಣದಲ್ಲಿ ನಮ್ಮ ಶ್ರೇಯಸ್ಸಿನ ಮಾರ್ಗ ಪ್ರೇಯಸ್ಸಿ ಕಡೆ ಹೋಗ್ತದೆ ವಿನ ಆ ಬಾಗಿಲು ತೆಗಿತದೆ, ಈ ಬಾಗಿಲು ಮುಚ್ಚುತ್ತದೆ. ಆ ಕಾರಣದಿಂದ ಆ ಮಾರ್ಗವೇ ಮುಚ್ಚಿ ಹೋಗುತ್ತದೆ. ಮನುಷ್ಯ ಕುಲದ ಜನನದ ಲಾಭವಾವುದು ಅಂತ ಇಲ್ಲಿವರೆಗೂ ಸಾಕಷ್ಟು ವಿಚಾರ ಮಾಡಿ ಆ ಲಾಭವನ್ನೇ, ಆ ಸುಖವನ್ನೇ, ಆ ಶಾಂತಿ ಆನಂದವನ್ನೇ ಪಡಿಬೇಕು ಅಂತ ನಾವೇ ನಂತೀವಿ. ಆದರೆ ಆ ಜ್ಞಾನ ಮಾರ್ಗ ಬಾಗಿಲು ಮುಚ್ಚುತ್ತದೆ. ಆ ಬಾಗಿಲು ಮುಚ್ಚದಂದರೆ ಇನ್ನೊಂದು ಮಾರ್ಗ ತೆರೆದಂತ ಅರ್ಥ. ಯಾವ ಮಾರ್ಗದಲ್ಲಿ ನಮಗೆ ಆನಂದ ಸುಖ ಸಂತೋಷ ಅದ ಅಂದರೆ ಅದು ಜ್ಞಾನ ಮಾರ್ಗದಲ್ಲಿ. ಆ ಮಾರ್ಗವೇ ಮುಚ್ಚುತ್ತದೆ. ಯಾರು ಮುಚ್ಚಾರ? ರಜೋಗುಣವೇ ಮುಚ್ಚುತ್ತದೆ. ಆ ಕಾರಣಕ್ಕಾಗಿ ಜೀವನದಲ್ಲಿ ಎಲ್ಲ ವಿಷಯ ಭೋಗಗಳ ಬೆನ್ನು ಹತ್ತಿ ತಿರುಗಿ ಶಕ್ತಿಯನ್ನು ಎಲ್ಲ ಕುಂದಿ ಹೋಗುತ್ತದೆ. ಮನುಷ್ಯನಿಗೆ ಯಾವಾಗ ಬೇಸರ ಬರ್ತದೆ ಅಂದರೆ ನಡೆದು ಆಗ ಬೇಸರ ಬರ್ತದೆ ಅಂತ ಕುಂದಿರ್ತೀವಿ. ಅದರಂತೆ
ವಿಷಯ ಭೋಗಗಳ ಬೆನ್ನು ಹತ್ತಿ ಏನು ಮಾಡ್ತಾನಂದ್ರೆ ಹಗಲು ರಾತ್ರಿ ಜೀವನವೆಲ್ಲ ಆ ಭೋಗದ ವಿಷಯದ ಕಡೆ ಹೋಗಿ ನಮ್ಮ ಚೈತನ್ಯ, ಉಲ್ಲಾಸ, ವಿವೇಕ, ವೈರಾಗ್ಯ ಅನ್ನುವಂಥವೆಲ್ಲ ಬತ್ತಿ ಹೋಗುತ್ತವೆ. ಬತ್ತಿ ಹೋಗ್ತಾವೆ ಅಂದರೆ ಶಕ್ತಿ ಆ ಕಡೆ ಬರಲಿಕ್ಕೆ ಆಗೋದಿಲ್ಲ. ಅವನು ಧೀರ ಪುರುಷ ಅಲ್ಲ, ಸಮರ್ಥ ಆಗೋದಿಲ್ಲ. ಅವನ ಅಧೀರ, ಅವನ ಅಸಮರ್ಥ, ಅವನು ಅಜ್ಞಾನಿಯೇ ಆಗ್ತಾನೆ ವಿನ ಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಅವನು ಮೃತ್ಯುವಾದರೆ, ನಾ ಭಾಳ ಸಲ ಹೇಳಿಕೆ ಅಂತ ಬಂದೀನಿ, ಜನನದ ಅನುಭವ ಭಾಳ ಮಂದಿಗಾಗಿಲ್ಲ ಅಂತ ಇಟ್ಕೋರಿ, ಅಥವಾ ಪರಮಾತ್ಮ ಆನೋ ಇಲ್ಲ ಅಂತ ಅನುಮಾನ ಸಂಶಯದಲ್ಲಿ ಇರಲಿ. ಆದರೆ ಸಂಶಯ ಇಲ್ಲದಂಥ ಜ್ಞಾನ ಎಲ್ಲರಿಗಾಗ್ಯದ. ಅದು ಯಾವ ಜ್ಞಾನ ಅಂದರೆ ಮೃತ್ಯುವಿನ ಜ್ಞಾನ. ಮರಣ ಜ್ಞಾನ ಅಂತ ಎಲ್ಲರಿಗಾಗ್ಯದಲ್ಲ, ಎಲ್ಲರಿಗೂ ಅನುಭವ ಅದಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದಂದ್ರೆ, ಆ ಸಮಯದಲ್ಲಿ ಮೃತ್ಯುವಾದರೆ ನಾವು ಮೃತ್ಯುವಿಗೆ ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಗುಣದಲ್ಲಿ ದೇಹವನ್ನು ಬಿಟ್ಟರೆ, ಯಾವ ಜನ್ಮದಲ್ಲಿ ನಾವು ಹುಟ್ಟುತ್ತೀವಿ ಅಂತ ಮತ್ತೆ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕಿಲ್ಲಿ. ಅಲ್ಲಿ ಮಹಾತ್ಮ ಹೇಳ್ಯಾರ, ನಿಜಗುಣರು ಪಾಪಾನುಗುಣದಿಂದೇ ಗಿಡಮರ ಕ್ರಿಮಿಯಾಗಿ ಅಂತ ಹೇಳ್ಯಾರ, ಇಲ್ಲಂತಲ್ಲ. ಅದಕ್ಕೂ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ, ಯಾವ ಪಾಪ ಮಾಡಿದರೆ ಗಿಡ ಆಗ್ತಾನ, ಯಾವ ಪಾಪ ಮಾಡಿದರೆ ಮರ ಆಗ್ತಾನ, ಯಾವ ಪಾಪ ಮಾಡಿದರೆ ಕ್ರಿಮಿ, ಕೀಟ, ಪತಂಗ ಅನಂತ ಹೇಳ್ಯಾರಲ್ಲ. ಎಲ್ಲ ಪಾಪಕ್ಕೆ ಒಂದೇ ಜನ್ಮ ಅಂತ ಅರ್ಥ ಮಾಡಂಗಿಲ್ಲ, ಭಾಗ ಮಾಡಬೇಕದು. ಹಾಗಾಗಿ ಅಲ್ಲಿ ಪ್ರಾಣ ಹೋಯಿತು ಅಂದರೆ ಏನಾಗ್ತದ, ಅಲ್ಲಿ ಯಾರ ಕೈವಶ ಆಗ್ತಾನ ಜೀವ ಅಂದರೆ, ಅವನು ಮೋಹ ಮತ್ತು ಅಜ್ಞಾನದ ಕೈವಶ ಆಗೋದು. ಕಳ್ಳತನ ಮಾಡಿದಾಗ ಕಳ್ಳನನ್ನ ಯಾರು ವಶಪಡಿಸಿಕೊಳ್ಳುತ್ತಾರೆ ಅಂದರೆ, ಪ್ರಥಮದಲ್ಲಿ ಪೊಲೀಸರ ವಶ ಆಗ್ತಾನವನು. ಪ್ರಥಮದಲ್ಲಿ ಪೊಲೀಸರ ವಶ. ಆ ನಂತರ ಅಲ್ಲೇ ಅವ್ರ ಕೈಯಲ್ಲಿ ಖಾಯಂ ಇರಂಗಿಲ್ಲ, ಮತ್ತೆ ಸ್ಟೇಷನ್ಗೆ ಹೋಗ್ತಾನ, ಸ್ಟೇಷನ್ ವಶ ಆಗ್ತಾನ. ಅಲ್ಲಿ ಇನ್ಸ್ಪೆಕ್ಟರ್ ಇರ್ತಾನ. ಅಲ್ಲಿಗೆ ಕಳ್ಳಂದು ಮುಗಿತೇನ್ರಿ, ಏನೋ ಮುಗಿಯೋದಿಲ್ಲ. ಮುಂದೆ ಕೋರ್ಟ್ ಅದ, ವಾದ ಅದ, ವಿವಾದ ಅದ. ನ್ಯಾಯಾಧೀಶರ ಕಾನೂನಂತೆ ಅವನು ಕೊನೆಗೆ ಎಲ್ಲಿ ಹೋಗ್ತಾನ, ಜೈಲಿಗೆ ಹೋಗ್ತಾನ. ಅಲ್ಲಿ ಮುಗೀತು, ಅವನು ಮುಗಿತಲ್ಲ, ಕಳ್ಳತನ ಮಾಡಿದ್ರೆ ಶಿಕ್ಷೆ ಮುಗಿತು. ಆದರೆ ಇಲ್ಲಿ ಮೋಹ ಮತ್ತು ಅಜ್ಞಾನ. ಮೋಹ ಅಂದ್ರೆ ಏನು ಅಂತ ನಿನ್ನೆ ಮೊನ್ನೆ ವಿಚಾರ ಮಾಡೀವಿ. ಅದು ಮೋಹ ಯಾಕಾಗ್ಯದಂದ್ರೆ, ಯಾವುದು ತಾನಲ್ಲ, ತನ್ನದಲ್ಲದ, ನಾನು ಅಲ್ಲ, ನನ್ನದು ಅಲ್ಲದ ಯಾವುದೇ ವಿಷಯಗಳಲ್ಲಿ ನಾನು, ನನ್ನದು ಅನ್ನುವಂಥ ಮೂರಾವ. ನಾನು ಅನ್ನೋದು ಒಂದು ಅಹಂಕಾರ, ನನ್ನದು ಅನ್ನೋದು ಒಂದು ಮಮಕಾರ, ಮತ್ತು ಇನ್ನೊಂದು ಏನು ಅಂದ್ರೆ ಬಲವಾದದ್ದು, ನಾನು ಇಲ್ಲದೆ ಇದ್ದರೆ ಏನು ನಡೆಯೋದಿಲ್ಲ ಅನ್ನುವಂಥದ್ದು ಏನು ಗರ್ವಾದಲ್ಲ. ಇವು ಮೂರು ನಿನ್ನ ಎಲ್ಲಿ ಕಳಿಸ್ಕೊಡ್ತದಂದ್ರೆ ಯಮಲೋಕಕ್ಕೆ ಅಂತ ತಿಳ್ಕೋಬೇಕು, ಯಮಲೋಕಕ್ಕೆ. ಹಾಗಾಗಿ ಅಜ್ಞಾನ ಆದರೆ ಏನಾಗ್ತದೆ, ಆಗಲಿ ಬಿಡ್ರಿ. ಅಜ್ಞಾನಿಗಳು ಬಹಳ ಮಂದಿ ಯಾರಲ್ಲ, ಏನು ದೊಡ್ಡಾಗದು. ಅಜ್ಞಾನಿಗಳು ಇಲ್ಲಿ ಬದುಕಿವಿ, ವಿಜ್ಞಾನಿಗಳು ಬದುಕ್ಯಾರ, ಜ್ಞಾನಿಗಳು ಬದುಕ್ಯಾರ, ಶರಣರು ಬದುಕ್ಯಾರ, ಮಹಾಂತರು ಬದುಕ್ಯಾರ, ಜ್ಞಾನಿಗಳು ಬದುಕಿ ಹೋಗ್ಯಾರ. ಜ್ಞಾನ ಇದ್ದವರು ಬದುಕ್ಯಾರಲ್ಲ, ಅಜ್ಞಾನ ಇದ್ದವರು. ಜ್ಞಾನ ಇದ್ದವರು ಎಷ್ಟು ಮಂದಿ ಜಗತ್ತಿನಲ್ಲಿ ಅಂದರೆ ಬೆರಳೆಣಿಕೆ ಅಷ್ಟಂತ ಮಹಾತ್ಮರು ಶೋಧನೆ ಮಾಡಿ ಬರ್ದಾರ. ಮಹಾತ್ಮರ ಶೋಧನೆ ಇದು.
ಏನಾಗ್ತದ ಅಂದರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಾಯಿಯಾಗಿ ಹುಟ್ಟಿದ್ದು ಆ ಶರೀರ ಸತ್ತ ಮೇಲೆ ಪುನಃ ನಾಯಿಯಾಗಿ ಹುಟ್ಟಿ ಮತ್ತೆ ಎಲಬನ್ನೇ ಕಡಿಲಿಕ್ಕೆ ಹೋಗ್ತದೆ ವಿನ ಸುಖದ ಪಾಯಸದ ಕಡೆ ಹೋಗೋದಿಲ್ಲ. ಯಾಕೆ ಹೋಗ್ತಿಲ್ರಿ? ಕರ್ಮ ವಾಸನೆ ಅದೇ ಅದಲ್ಲ. ಆ ವಾಸನೆ ಪ್ರಕಾರ ಮತ್ತೆ ಏನು ಮಾಡ್ತದಂದ್ರೆ, ಕರ್ಮ ಮಾಡುವವರ ಅಂದರೆ ನಾವು ಕರ್ಮ ಮಾಡುವವರು ಅಂದ್ರು ಸೂಕ್ಷ್ಮ ಶಬ್ದವನ್ನು ಬಳಸ್ಯಾರ. ಕರ್ಮ ಮಾಡುವವರು ಅಂತ ಯಾಕೆ ಹೇಳಿದ್ರಂದ್ರೆ, ಕರ್ಮ ಸಂಸ್ಕಾರದ ವೃತ್ತಿ ನಮ್ಮಲ್ಲಿ ಬೆಳಿಬೇಕಾಗಿತ್ತಂದ್ರೆ ಕರ್ಮಪಟರ ಸಂಘ ಮಾಡಿದಾಗ ಆ ವೃತ್ತಿ ನಮ್ಮಲ್ಲಿ ಪ್ರವೃತ್ತಿ ಆಗ್ತದೆ. ಅಲ್ಲಿವರೆಗೆ ಆಗೋದಿಲ್ಲ. ಕರ್ಮ ಯಾರು ಮಾಡ್ತಾರ ಅವ್ರು ನೋಡಿ ನೋಡಿ ಕರ್ಮ ಮಾಡಕ್ ಕಲ್ತವೋ, ಹುಟ್ಟಿದ ತಕ್ಷಣ ಕಾಯಿ ಊದಿನ ಕಡ್ಡಿ ತೆಂಗಿನಕಾಯಿ ದೇವ್ರಂತ ಗುಡಿಗೆ ಹೋಗ್ಯವೋ ಮಾಡೋ ನೋಡಿ ಕೇಳ್ತೀವಿ. ಅದಕ್ಕಾಗಿ ನಿನ್ನ ಕರ್ಮ ಮಾಡುವವರ ಮತ್ತು ಕರ್ಮದಲ್ಲಿ ಆಸಕ್ತಿ ಉಳ್ಳವರಲ್ಲಿ ನೀನು ಜನ್ಮವನ್ನು ತಾಳಬೇಕಾಗುತ್ತದೆ. ಕರ್ಮಜನ್ಯ ಶರೀರ ಅಂತ ಶ್ರುತಿ ಪ್ರಮಾಣದಿಂದ ಇಷ್ಟೆಲ್ಲ ಕೇಳಿ ನಾವು ಎಲ್ಲಿಗೆ ಹೋಗ್ಬೇಕಾಗಿದೆ ಅಂದರೆ ಜ್ಞಾನ ಮಾರ್ಗದ ಕಡೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಬೇಕಾಗ್ಯದ? ನಮಗೆ ಬಯಕೆ ಇಚ್ಛೆ ಏನದ, ಆ ಬಯಕೆ ಇಚ್ಛೆ ಇರುವಿಯಿಂದ ಆನೆಯ ಪರ್ಯಂತರವಾಗಿ, ಮಾನವರಿಂದ ರಕ್ಕಸರ ಪರ್ಯಂತರವಾಗಿ, ದೇವತೆಗಳ ಪರ್ಯಂತರವಾಗಿ ಎಲ್ಲರದ ಒಂದೇ ಇಚ್ಛೆ, ಒಂದೇ ಅಪೇಕ್ಷದ ನಾವು ಆನಂದವಾಗಿ ಇರಬೇಕು. ಆನಂದಕ್ಕಾಗಲ್ಲ ಇಷ್ಟೆಲ್ಲ ಮಾಡೋದು. ಆ ಆನಂದ ಯಾವುದರಿಂದ ಆಗ್ತದ ಅಂದರೆ ಮಹಾತ್ಮರು ಹೇಳಿದ್ರು, ಅದು ಜ್ಞಾನದಿಂದ. ಜ್ಞಾನದೇವತೋ ಕೈವಲ್ಯ. ಮತ್ತೆ ಆನಂದಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಅದು ಜ್ಞಾನ ಮಾರ್ಗ ಅಂತ ಅರ್ಥ ಆಯ್ತು. ಸುಖದ ಕಡೆ, ಆನಂದದ ಕಡೆ ನಮ್ಮನ್ನ ಕರ್ಕೊಂಡು ಹೋಗೋದು ಜ್ಞಾನ ಮಾರ್ಗ. ಮತ್ತೆ ನೀನು ಇಷ್ಟೆಲ್ಲ ತಿಳಿದು ಆ ರಜೋಗುಣದಿಂದ ಕರ್ಮ ಪಟರ ಹೊಟ್ಟೆಯಲ್ಲಿ ಹುಟ್ಟಿ ಕರ್ಮ ಆಸಕ್ತಿ ಉಳ್ಳವರ ಸಂಸ್ಕಾರದಿಂದ ಮತ್ತೆ ಕರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಿನಗೆ ಜ್ಞಾನ ಮಾರ್ಗ ಸಿಗೋದು ಯಾವಾಗ, ಮುಕ್ತಿ ಆಗೋದು ಯಾವಾಗ ಅಂತ ವಿಚಾರ ಮಾಡ್ರಂತಾರೆ ಮಹಾತ್ಮರವರು. ಯಾಕೆ ವಿಚಾರ ಮಾಡ್ರಿ? ನೀವು ಎಲ್ಲರಂತೆ ನಾವು ನೀವು ಅಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅವರೆಲ್ಲರನ್ನ ಒಂದು ರೀತಿ ಬೇರೆ ಗುಂಪಿನಲ್ಲಿ ಸೇರಿಸಿ ಆ ಗುಂಪಿನಿಂದ ಕೆಲವು ಜೀವಿಗಳು ಈ ಜ್ಞಾನ ಮಾರ್ಗಕ್ಕೆ, ಗುರುವಿನ ಮಾರ್ಗದಲ್ಲಿ, ಸಂತ ಶಾಂತರ ಸತ್ಸಂಗದಲ್ಲಿ ಎಷ್ಟು ಜನ ರೀ, ಬೆರಳನಿಗೆ ಎಷ್ಟು ಜನ. ನೀವಾದರೂ ಬಂದಿರಲ್ಲ, ನೀವಾದರೂ ಮತ್ತೆ ವಾಪಸ್ ಹೋಗೋ ಕಾರ್ಯ ಮಾಡಬೇಡ್ರಿ, ಉದ್ಧಾರ ಆಗ್ರಂತ ಕರುಣಾ ಕಳಕಳಿಯಿಂದ ಮಹಾತ್ಮ ನಮ್ಗೆ ಹೇಳ್ತಾರೆ. ನಾವು ಮುಕ್ತರಾದರೆ ಅವ್ರಿಗೆ ಏನು ಕೊಡ್ತೀವಿ? ಜ್ಞಾನಿಗಳಿಗೆ, ಭಗವಂತನಿಗೆ, ಸದ್ಗುರುಗಳಿಗೆ ನಾವು ಏನು ಕೊಡ್ತೀವಿ ರೀ? ಏನು ಕೊಟ್ಟಿವಿ? ನಾವೇನು ಕೊಡೋದು ಆಗೋದಿಲ್ಲ, ನಮಗೆ ಕೊಟ್ಟದ್ದು ಅವ್ರಿಗೆ ಬೇಕು ಆಗಿಲ್ಲ. ಯಾಕಂದ್ರೆ ಅವರು ಕೊರತೆ ಇಲ್ಲದಂಥ ಮಹಾಪುರುಷರು. ಕೊರತೆ ಇದ್ದವರು ಮಾನವರು, ಕೊರತೆ ಇಲ್ಲದವರು ಮಹಾದೇವರು. ಅಂದರೆ ಅವರು ಪರಮಾತ್ಮ ಸ್ವರೂಪಿಗಳಂತ. ಜಗತ್ತಿನಲ್ಲಿ ಜ್ಞಾನಿಗಳನ್ನು ಬಿಟ್ಟರೆ ಎಲ್ಲರೂ ಕೊರತೆಯಲ್ಲಿದ್ದವರೇ. ನಾವು ಕೊರತೆ ಅಂದರೆ ಏನಾದರೂ ಒಂದು ಕಡಿಮೆ ಇದೆ ಅಂತ ವಿಚಾರದಲ್ಲಿದ್ದವರು ನಾವು. ಮತ್ತು ನಮ್ಮಂಥವ್ರು ಏನಾದ್ರು ಕೊಡ್ತೀವಿ ಅಂತ ಅಂದರೆ ಬಡವ ಶ್ರೀಮಂತನಿಗೆ ಸಾಲ ಕೊಟ್ಟಂಗೆ ಆತ ನೋಡ್ರಿ. ಬಡವ ಶ್ರೀಮಂತ ಬಡವನಲ್ಲಿ ಎಂದಾದ್ರೂ ಸಾಲ ತಗೊಂತಾನ? ಸಾಧ್ಯ ಇಲ್ಲ. ಕೊಡುತ್ತಾನೆ ವಿನಃ ತೆಗೆದುಕೊಳ್ಳುವುದಿಲ್ಲ ಅಂತ. ಹಾಗಾಗಿ ತಮೋಗುಣವು ವೃದ್ಧಿ ಆದಾಗ ರಜಗುಣ ವೃದ್ಧಿ ಆಯಿತು ಅಂದರೆ ಈ ಕೆಲಸ ಆಯಿತು.
ಸಾತ್ವಿಕ ಗುಣ ವೃದ್ಧಿ ಆದರೆ ಮೊದಲೇ ಹೇಳಿದ್ರು ಆ ಮಾರ್ಗ ಸುಗಂಧಮಯವಾಯಿತು. ಅಲ್ಲಿ ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಇಂಥ ಗುಣಗಳು ಮನುಷ್ಯನಲ್ಲಿ ವಸಂತ ಋತುವಿನಲ್ಲಿ ಹೂವಿನ ಮಕರಂದ ತಾನಾಗಿ ಹರಡದಂತೆ ಆ ಮನುಷ್ಯನ ಹೃದಯದಲ್ಲಿ ಈ ಕಾಂತಿಯ ಪ್ರಕಾಶ ಬೆಳಿತಾವ. ಅದು ಸಾತ್ವಿಕ ಗುಣದಿಂದ. ರಜೋಗುಣದಂತೆ ಹೇಳಿದರು. ತಮೋಗುಣದಿಂದ ಏನಾಗ್ತದ್ರಿ ಅಂದ್ರೆ, ತಮೋಗುಣವು ವೃದ್ಧಿಯಾದಾಗ ಮೃತ್ಯುವಾದರೆ ನಾವು ಆದಷ್ಟು ಬೇಗ ಏನು ಮಾಡ್ಬೇಕಂದ್ರೆ, ಮೃತ್ಯು ಮುಟ್ಟದ ಮನ್ನ ಕೂಡಲ ಸಂಗಮ ದೇವ ಅಂತ ಕೇಳಿದವ್ರಿಗೆ ಕಣ್ಣೀರು ಬರುವಂಗೆ ಹೇಳಲು ಶರಣರು. ನೋಡು ನೋಡು ನೋಡು, ಮುಟ್ಟದ್ರೊಳಗ ನೀನು ಕೂಡು. ಎಲ್ಲಿ ಕೂಡು? ಭಗವಂತನಲ್ಲಿ, ಪರಮಾತ್ಮನಲ್ಲಿ ನೀನು ಐಕ್ಯ ಅಂದಷ್ಟೇ, ಕೂಡುವುದಂದಷ್ಟೇ ಐಕ್ಯ ಅಂತ ಇಲ್ಲಿ ಹೇಳಬೇಕು. ಸದ್ಯ ವೇದಾಂತ ಶಾಸ್ತ್ರಕ್ಕೆ ಹೋದ್ರೆ ಅದನ್ನು ಸ್ವಲ್ಪ ತೆಗಿಬೇಕಾಗ್ತದೆ. ಅದಿರಲಿ, ನಾವು ಇಲ್ಲಿ ಬಂದ್ರೆ ಸಾಕು, ನಾವು ಮುಕ್ತರಾಗ್ತೀವಿ, ಅದೇನು ಸಂಶಯ ಇಲ್ಲ. ಅಲ್ಲಿ ಜಡ ಯೋನಿಗಳಲ್ಲಿ ಜನ್ಮ ತಾಳಬೇಕಾಗುತ್ತದೆ. ಜಡ ಯೋನಿ ಅಂದ್ರೆ ನೋಡು, ಆವಲ್ರಿ ಕಲ್ಲು ಜಡ ಅಂತರೋ ಏನಂತರೋ ಜಡ. ಮತ್ತು ಇನ್ನೂ ಎಷ್ಟೋ ಜಗತ್ತಿನಲ್ಲಿ ಬಹಳ ಜಡವಾದ ವಸ್ತು. ಸುಮ್ಮನೆ ನಮ್ಮೂರು 4 ವಿಚಾರ ಮಾಡೋದು. ಕಬ್ಬಿಣ ಜಡದಿಲ್ಲ, ಜಡ. ಬೆಳ್ಳಿ ಜಡ ಅದ. ನಾವು ಬಂಗಾರಕ್ಕೆ ಬಹಳ ಅಪೇಕ್ಷೆ ಪಡ್ತೀವಿ, ಬಂಗಾರ ಜಡ ಅದ. ಆ ಬಂಗಾರ ಆಗಿ ಯಾವುದು ಹುಟ್ಟ್ಯದ, ಬೆಳ್ಳಿ ಆಗಿ ಯಾವುದು ಹುಟ್ಟ್ಯದ ಅಂದರೆ ಅದು ತಮೋಗುಣದ ಸಂಸ್ಕಾರದಿಂದ ಜಡವಾಗಿ ಹುಟ್ಟ್ಯದ. ಅಂತ ಪಾಪ ಮಾಡಿ ಹುಟ್ಟಿದ್ದನ್ನ ಪುಣ್ಯಾತ್ಮ ನೀನು ಅದರ ಬೆನ್ನು ಬಿದ್ದು ಅದನ್ನು ಗಳಿಸ್ಬೇಕಂತ ಅದನ್ನು ತಂದು ದೇವರ ತಲೆ ಮೇಲೆ ಕಿರೀಟ ಮಾಡಿ ಹಿಡ್ತಿದ್ದಲ್ಲ, ನೀನೆಂತ ಪಾಪಿ ಅಂತಾರ ಮಹಾತ್ಮರು ತಿಳಿದವರು. ಜಡ ಇಲ್ಲದು. ಇನ್ನ ಒಂದು ಪತ್ರಿ ಹಾಕ್ರಿ, ಅದು ಚೈತನ್ಯ ಅದ. ಒಂದು ಪುಷ್ಪ ಇಡ್ರಿ, ಒಂದು ಚೇತನ ಅದ. ಒಂದು ಮರದಿಂದ ಒಂದು ಕಾಯಿಯನ್ನು ಇಳಿಸ್ರಿ, ಅದು ಚೇತನ ಅದ. ಇವಕ್ಕೆ ಚೇತನ ಅದ ಅಂದ್ರೆ ನಾವು ಎಂಥ ಅಜ್ಞಾನಕ್ಕೊಳಗಾಗಿ ಯಾವುದ್ರ ಬೆನ್ನು ಹತ್ತೀವಿ ಅಂತ ನಾವು ವಿಚಾರ ಮಾಡ್ಬೇಕಾಗ್ಯದ. ಇದ್ರೆ ಅದನ್ನ ಇರಬಾರ್ದು ಅಂತ ಹೇಳಂಗಿಲ್ಲ ಇಲ್ಲಿ ಶಾಸ್ತ್ರ. ಅದರಲ್ಲಿ ಮೋಹ ಪರವಶನಾಗಿ ಅದರಲ್ಲೇ ಮುಳುಗಿ ಅದಕ್ಕಾಗಿ ಬದುಕಿನಿ, ಅದಕ್ಕಾಗಿ ಹುಟ್ಟಿನಂತೆ ಅದ್ರ ಬೆನ್ನು ಹತ್ತಬೇಡ ಅಂತ ಇಲ್ಲಿ ಹೇಳಕತ್ತಾರಷ್ಟೆ. ಆ ಕಾರಣದಿಂದ ತಮೋಗುಣವು ಅಭಿವೃದ್ಧಿ ಆಗುವುದರಿಂದ ಅದು ಬೆಳೀತು ನಮ್ಮಲ್ಲಿ. ಅಂದ್ರೆ ಬೆಳೆ ಎಲ್ಲಿ ಬೆಳೀತದ ವಿಚಾರ ಮಾಡ್ರಿ. ಇದು ಗದ್ದೆಯಲ್ಲಿ ಕವಳೆ ಬೆಳೆದಂಗಲ್ಲ, ಹೊಲದಾಗ ಜೋಳ ಹತ್ತಿ ಬೆಳೆದಂಗಲ್ಲ, ತೊಗರಿ ಬೆಳೆದಂಗಲ್ಲ. ನಮ್ಮ ಹೃದಯವೇ ಇದು ಕ್ಷೇತ್ರ. ಈ ದೇಹ ಏನದ, ಇದು ಭೂಮಿ. ಈ ಭೂಮಿಯಲ್ಲಿ ಬೆಳೆಯುವ 3 ವಸ್ತುಗಳು. ಬೀಜ 3 ನೋಡ್ರಿ. ಪ್ರಪಂಚದಲ್ಲಿ ಬೀಜ ಎಷ್ಟಾವ? 100 ಥರದ ಬೀಜ ಅವ. ಕಾಯಿ ಪಲ್ಯಲ್ಲಿ ಅಷ್ಟು ಬೀಜಗಳವ, ಹಣ್ಣುಗಳಲ್ಲಿ ಎಷ್ಟೋ ಬೀಜಗಳವ, ದವಸ ಧಾನ್ಯಗಳಲ್ಲಿ ಎಷ್ಟೋ ಬೀಜಗಳವ. ಆದ್ರೆ ನಮ್ಮಲ್ಲಿ ಎಷ್ಟು ಬೀಜ ಅವಂದ್ರೆ 3 ಬೀಜ. ಅದು ತಮೋಗುಣ ಅನ್ನುವಂಥದ್ದು 1ನೇ ಬೀಜ, ರಜೋಗುಣ ಅನ್ನುವುದು 2ನೇ ಬೀಜ, ತಮೋಗುಣ ಅನ್ನುವುದು 3ನೇ ಬೀಜ. ಈ 3ನೇ ಬೀಜದ ಬೆಳೆ ಹೇಗಿದೆ ಅಂದ್ರೆ ನೋಡ್ಲಿಕ್ಕೆ ಬಹಳ ಸವಿಯಾದ. ಕಂಡ ತಕ್ಷಣ ಅದನ್ನ ಭೋಗಿಸ್ಬೇಕು, ಪಡಿಬೇಕು ಅಂತ ಇಚ್ಛೆ ಮಾಡ್ತದ. ಆದ್ರೆ ಭೋಗಿಸಿದಾಗಲೇ ಯಾವುದು ನೀನು ಕಂಡ ತಕ್ಷಣ ಅದ್ರ ಬೆನ್ನತ್ತಿ ನೀನು ತಿಂದ ತಕ್ಷಣವೇ ನಿನಗೆ ಗೊತ್ತಾಗ್ತದ. ಅದಕ್ಕೆ ಉದಾಹರಣೆ ಏನಂದ್ರೆ ಸೌತೆಕಾಯಿ.
ಕೆಲವು ಸೌತೆಕಾಯಲ್ಲಿ ಎಷ್ಟು ಯಾವಾಗ ನೋಡಿದ್ರೆ ಎಷ್ಟು ಎಳೆದಾದ ತಿನ್ನಬೇಕಂತ ಅನಿಸ್ತದ, ಹೋಗಿ ಅರಿದು ಬಾಯಲ್ಲಿ ಇಟ್ಟ ತಕ್ಷಣ ಗೊತ್ತಾಗ್ತದ ಇದು ಕಹಿ ಆದಂತ. ಅಂದ್ರೆ ನಿಜಗೊಂಡು ಹೇಳ್ಯಾರವರು ವಿಷ ತುಂಬಿದ. ವಿಷ ಅಂದ್ರೆ ಕರ್ಜಿಕಾಯಿ ಅಂತ ಮಾಡ್ತೀವಿ ಮನೆಯಾಗ, ಹೆಣ್ಮಕ್ಳಿಗೆ ಗೊತ್ತದ. ಅದನ್ನು ನೋಡಿ ಅದರ ತುಂಬುವಾಗ ಅದರ ಏನು ವಾಸನೆಗಳು, ಯಾಲಕ್ಕಿ, ಲವಂಗ, ಹಿಟ್ಟು, ಸಕ್ಕರೆ, ತುಪ್ಪ ಎಲ್ಲ ಕಲಸಿ ಗೋಧಿ ಹಿಟ್ಟಿನ ಚರ್ಮದ ಚೀಲ ಮಾಡ್ತಾರೆ. ಏನಾರ ತುಂಬಕ್ಕಾದ್ರೆ ಒಂದು ಚೀಲ ಬೇಕು ನೋಡ್ರಿ, ಚೀಲ ಬೇಕಿಲ್ಲ. ಮತ್ತೆ ಕರ್ಜಿಕಾಯಿ ಹಿಟ್ಟು ತುಂಬಕ್ಕಾದ್ರೆ ಚೀಲೆಲ್ಲ ಕರ್ಜಿಕಾಯಿ ಹಂಗಾಗ್ತದ. ಅದ್ರಂಗ ಏನಾಗ್ತದ ಅಂದ್ರೆ ಒಳಗಡೆ ನಮಗ ಇವು 3 ಗುಣದಿಂದ ಈ ಚೀಲದಲ್ಲಿ, ಈ ಹೊಲದಲ್ಲಿ 3 ಬೆಳೆ ಬರ್ತವೆ. ಒಂದು ಬಹಳ ಸಿಹಿಯಾದ ಬೆಳೆ, ಒಂದು ಮಧುರವಾದ ಬೆಳೆ, ಒಂದು ಇನ್ನೊಂದು ಸಿಹಿ ಕೈಯಿಂದ ಕೂಡಿದ್ದೊಂದು. ಸಿಹಿಯಾದ ಮತ್ತು ಕಹಿಯಾದ ಎರಡು ಕೂಡವದ. ಕರ್ಜೆಕಾಯಿ ಮೇಲೆ ನೋಡಿದ್ರೆ ಸಿಹಿಯಾದ, ಒಳಗ ಸ್ವಲ್ಪ ವಿಷ ಹಾಕ್ಯಾರ ಹಿಟ್ಟಿನಾಗ. ಸಿಹಿ ಕೈ ಎರಡು ತುಂಬ್ಯವ ಇಲ್ಲಲ್ಲಿ, ಸಿಹಿನಾದ ಕಹಿನಾದ. ಅದರ ರಜೋಗುಣದ್ದಂತ. ಸಾತ್ವಿಕ ಗುಣದ್ದು ಬೇರೆ, ತಮೋ ಗುಣದ್ದೇನೆಂದ್ರೆ ಒಳಗೂ ಕಹಿ ಹೊರಗೂ ಕಹಿ. ಹಾಗಾಗಿ ಆ ಒಂದು ಪ್ರಾಣಗಳ ಬಲವು ಕುಗ್ಗುತ್ತದೆ, ಮನಸ್ಸು ಆಲಸ್ಯದಿಂದ ಬಿದ್ದಿರುತ್ತದೆ. ಅಲ್ಲೇನಾಯ್ತು, ಪ್ರಾಣ ಭಯ. ನಮಗ ಭಯ ಆದಲ್ಲ, ನಮಗ ಭಯ ಸ್ವಲ್ಪ ಅದ, ಆದ್ರೆ ಅವುಗಳಿಗೆ ಭಯ ಭಾಳ ಅದ. ನಮಗೇನಿಸ್ತದ, ಏನಪ್ಪ ಅವಕ್ಕೆ ಭಯನೇ ಇಲ್ಲ ಅಂತೀವಿ. ಬಂಗಾರ ಭೂಮಿಯಲ್ಲಿ ಅದ, ಕಬ್ಬಿಣ ಭೂಮಿಯಲ್ಲಿ ಅದ, ಆದರೆ ಒಳಗೆ ಇರುವಂಥ ಯಾರ ಕಣ್ಣಿಗೂ ಕಾಣಲಾರದ ಗುಪ್ತವಾಗಿ ಬಹುದೂರ ಆಳವಾಗಿರುವಂಥ ಆ ಬಂಗಾರಕ್ಕೆ ಮತ್ತು ಬೆಳ್ಳಿ ಕಬ್ಬಿಣಕ್ಕೆ ಭಾಳ ಭಯ ಅದ. ಯಾಕಂದ್ರೆ ಯಾರು ನಮಗೆ ಬರ್ತಾರ, ಯಾವಾಗ ತೋಡ್ತಾರ, ಏನೇನು ಶಿಕ್ಷೆ ಕೊಡ್ತಾರ, ನನ್ನನ್ನು ಸಂಸ್ಕಾರ ಮಾಡುವಾಗ ಯಾವುದರಲ್ಲಿ ಹಾಕಿ, ಯಾವುದರಲ್ಲಿ ರುಬ್ಬಿ, ಬೀಸಿ, ಕಾಸಿ, ಸೋಸಿ ನನ್ನ ಹೊರಗೆ ತೆಗಿತಾರ ಅನ್ನುವಂಥ ಭಯ ಅದಕ್ಕೆ ನೋಡ್ರಿ. ಅದೆಲ್ಲ ಅದಕ್ಕೆ ನಮಗಿಲ್ಲ. ನಮಗ ಪರಮಾತ್ಮ ನೋಡೋಣ, ಇನ್ನೂ ಜಲ್ದಿ ಸಾಯಂಗಿಲ್ಲ, ಇನ್ನೂ ಆಯುಷ್ಯ ಭಾಳ ಅದ, ಮೈ ಭಾಳ ಗಟ್ಟಿ ಅಂತ ನಮಗೆ ಸ್ವಲ್ಪ ಆಸೆ ಅದ. ಆದ್ರೆ ಅವುಗಳಿಗಿಲ್ಲ, ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಅಂತ ಭಯಭೀತಿಯಿಂದ ಅವು ಆಲಸ್ಯದಿಂದ ಬಿದ್ದಿರುತ್ತವೆ. ಆಲಸ್ಯ ಅಂದ್ರೆ ಏನು ಮಾಡಂಗಿಲ್ಲ. ಮೊನ್ನೆ ಹೇಳೇನಿ, ಗಿಡದ ನರಳಿಗೆ ಗುಡಿ ಮುಂದೆ ಮಲಗಕ್ಕೆ ಅವ್ರಿಗೆ ಮನಸ್ಸಾಗ್ತದವಿನ ಗುಡಿ ಒಳಗೆ ಹೋಗೋದಕ್ಕೆ, ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಕ್ಕೆ ಅಲ್ಲೇ ಅವನಿಗೆ ಆಲಸ್ಯ ಇತ್ತು ಅಂದ್ರೆ, ಪ್ರಪಂಚದಲ್ಲಿ ಇಲ್ಲಿ ಆಲಸ್ಯ ಇದ್ದವನು ಪಾರಮಾರ್ಥದಲ್ಲಿ ಅಪೇಕ್ಷೆ ಆಗ್ತದೇನು? ಅದಕ್ಕೆ ಗುರುಗಳು ಹೇಳ್ತಿದ್ರು, ಬಸವಾನಂದರು, ನೋಡುತ್ತಮ್ಮ, ಪ್ರಪಂಚ ಅಂದ್ರೆ ಸಂಸಾರ ಅಂತ. ಮತ್ತು ಆ ಸಂಸಾರಕ್ಕೆ ಹೋಗಬಾರ್ದು. ಜನನ ಮರಣ ಬಂದಲ್ಲಿ ಜನನ ಮರಣ ಅನ್ಬೇಕು, ಇಲ್ಲಿ ಬಂದಲ್ಲಿ ಹೆಂಡ್ರ ಮಕ್ಕಳದ ಸಂಸಾರ. ಈ ಸಂಸಾರನೇ ಮಾಡ್ಲಿಕ್ಕೆ ಬರ್ಲಾರ್ದವನು ಪಾರಮಾರ್ಥ ಹೆಂಗ್ ಮಾಡ್ತಾನೆ ತಮ್ಮ ಅಂತಿದ್ರು ಅವರು. ಅದು ಸತ್ಯ ಅಂತ ಒಪ್ಪಕ್ಕಲ್ರಿ. ಇದೇ ಮಾಡಕ್ ಬರೋದು ನಮಗೆ. ಅದಕ್ಕೆ ಕೊಟ್ಟ ಕುದುರೆಯನ್ನು ಏರಲ್ಲಿ ಅರಿಗದವಂತ ಆ ದೃಷ್ಟಿ ಇಟ್ಕೊಂಡು ಹೇಳಿದ್ರ ಅವರು. ನಾವೇನೇನೋ ವಿಚಾರ ಮಾಡ್ತೀವಿ, ಇದನ್ನ ಏರಕ್ ಬಂತಂದ್ರೆ ಅದನ್ನ ಏರ್ತಾರೆ ನೋಡಂತ. ಅದಕ್ಕೆ ಶರಣರು ಬಹಳಷ್ಟು ಜನ ಗೃಹಸ್ಥ ಆಶ್ರಮದಲ್ಲಿ ಇದ್ದು ಆ ಕುದುರೆಯನ್ನು ಏರಿ ಹತ್ತಿ ಆಮೇಲೆ ಅದನ್ನು ಬಿಟ್ಟು ಮತ್ತೊಂದು ಬಯಸಿದ್ರವರು. ಯಾಕಂದ್ರೆ ಆ ಕುದುರೆಯ ಅನುಭವ ಆಗಿತ್ತು. ಅದಕ್ಕೆ ಇದು ಬೇಡ,
ಮತ್ತೊಂದು ಕುದುರೆ ಹತ್ತಮಂತ ಅದ್ರ ಬೈಕೆ ಮಾಡಿದ್ರು. ನೇರವಾಗಿ ಬಂದವ್ರಿಗೆ ಹೇಳಿಲ್ಲ, ಕೊಟ್ಟ ಕುದುರೆಯನ್ನು ಏರಲರಿಯದವನು ಮತ್ತೊಂದು ಕುದುರೆ ಬಯಸದಂತೆ. ಅವಾಗ ಮಹಾತ್ಮರು ಹೇಳಿದ್ರು, ನೀವು ಸಂಸಾರ ಮಾಡಿಲ್ಲ, ಪ್ರಪಂಚ ಮಾಡಿಲ್ಲ, ಹೆಂಡರು ಮಕ್ಕಳು ಸುಖ ಏನು ದುಃಖ ಏನು, ಅದು ಯಾವುದು ದುಃಖದೇ ಅನುಭವ ನಿನಗೆ ಆಗಿಲ್ಲ ಅಂದ್ರೆ ನಿಜವಾಗಿ ನಿನಗೆ ಸುಖದ ಅಪೇಕ್ಷೆ ಇಲ್ಲ, ಹೋಗಂದ್ರು ಅವರು. ದುಃಖ ಯಾಕೆ ರೋಗನೇ ಬಂದಿಲ್ಲ, ವೈದ್ಯರಿಗೆ ಹೋಗಿ ಕುಂತ ಭಾಳ ಚಲೋ ಆಯ್ತಪ್ಪ, ಏನು ಯಾಕೆ ಬಂದೆ ಅಂತ ಕೇಳಿದ್ರೆ ಟೇಬಲ್ ಮೇಲೆ ಕುಂತು ಏನಿಲ್ಲ ಸರ್, ಅಲ್ಲ ಏನಿಲ್ಲ ಅಂತಿದ್ದಲ್ಲ, ಯಾಕೆ ಬಂದು ಹೇಳಂದ್ರ ಅವರು. ಇಲ್ಲ ಆರಾಮಿನಿಂದ, ಅದು ಹುಚ್ಚ ಅಂತಾರೆ, ಏನಂತಾರೆ. ಆರಾಮಿದ್ದವನು ಯಾವಾಗಲೂ ವೈದ್ಯನ ಹತ್ರ ಹೋಗೋದಿಲ್ಲ, ಅನಾರೋಗ್ಯ ಇದ್ದವನೇ ವೈದ್ಯನ ಹತ್ರ ಹೋಗ್ಬೇಕಾಗ್ತದೆ. ಆವಾಗ ಅವರು ತಮ್ಮ ಗೊತ್ತಿದ್ದಂಥ ವಿಚಾರವನ್ನು ಅವ್ರು ಮಾಡಿ ಅವ್ರಿಗೆ ಉಪಚಾರ ಮಾಡ್ತಾರೆ, ಆ ಪ್ರಶ್ನೆ ಬೇರೆ. ಇನ್ನು ಸಂಸಾರದ ದುಃಖನೇ ಕಂಡಿಲ್ಲಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಎಷ್ಟು ದುಃಖ ಪಡ್ತಾರ, ಎಷ್ಟು ಮಂದಿ ಗೋಳಾಡ್ತಾರ. ಸೂರ್ಯ ಮುಳುಗ್ತಾನ ಅಂದ್ರೆ ಕೆಲವು ಮಂದಿ ಅಳುತ್ತಾರ, ಸೂರ್ಯ ಮೂಡೇನಂದ್ರೆ ಕೆಲವು ಮಂದಿ ನಗೋರ ಜಗತ್ತಿನಲ್ಲಿ. ಸ್ವಲ್ಪ ವಿಚಾರ ಮಾಡೋಣ, ಹೇಳ ಮಾತು. ಸೂರ್ಯ ಮುಳುಗಿದರೆ ಅಳೋರು ಯಾರಂದ್ರೆ ಬಡವರು. ನಾಳೆ ಜೀವನಕ್ಕೆ ಗತಿ ಏನು ಭಗವಂತ, ಇವತ್ತೊಂದು ಹೇಗಾದರೂ ಮಾಡಿ ಕಳೆದೆ, ಬೆಳಗ್ಗೆ ಎದ್ರೆ ಇಷ್ಟು ಮಕ್ಕಳು, ಮನೆಯವರು, ನಾನು, ಬಡತನ, ಇಷ್ಟು ಮಧ್ಯದಲ್ಲಿ ಯಾಕಾದ್ರೂ ಬೆಳಕರಿದಿತ್ತು, ಕತ್ತಲಾಯಿತು ಅಂತ ಅವು ಅಂತ ಮತ್ತೆ ಬೆಳಕರಿತದಲ್ಲ ಅವ್ರಿಗೆ. ಶ್ರೀಮಂತರಂತಾರ ಯಾವಾಗ ಬೆಳಕರಿದಿತ್ತು, ಯಾವಾಗ ಹೋದೇನಂತ. ಯಾಕಂದ್ರೆ ಅವ್ನಿಗೇನು ಸುಖ ಅದು ಗೊತ್ತಿಲ್ಲ, ದುಃಖದ ಗೊತ್ತಿಲ್ಲಲ್ಲ. ದುಃಖದ ಅನುಭವ ಇಲ್ದವನು ಬೆಳಗಾದದ್ದು ಯಾವಾಗ ಅಂತ ಅವನಂತಾನ. ಕಷ್ಟದ ಅನುಭವ ಇದ್ದವನು ಯಾಕಾದ್ರೂ ಒತ್ತು ಮುಳುಗಿತು ಅಂತ, ಒತ್ತು ಯಾವಾಗ ಮುಳುಗಿತ್ತು ವಿಚಾರ ಮಾಡ್ತಾನೆ. ಎರಡು ಭಾಗ ಇಲ್ಲ. ಅದರಂತೆ ಇಲ್ಲಿಯೂ ಕೂಡ ಜಡತ್ವ ಕಾರಣದಿಂದ ಏನಾಯ್ತ್ರಿ, ಬುದ್ಧಿಯು ಸಹ ಜಡತ್ವವಾಗುತ್ತದೆ. ವಿಚಾರ ಮಾಡ್ರಿ. ನಾಯಿ ಆದ, ಆ ನಾಯಿ ಬರ್ತಾ ಬರ್ತಾ ಸಿಕ್ಕವ್ರಿಗೆ ಕಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೇನಂತೀವಿ ನಾವು, ಹುಚ್ಚು ನಾಯಿ ಅಂತೀವಿ. ಹುಚ್ಚು ಹುಟ್ಟುತ್ತಲೇ ಹುಚ್ಚಿಡೋ ಅನ್ನೋದಕ್ಕೆ ಇನ್ನೊಂದು ಹುಚ್ಚು ನಾಯಿ ಅದಕ್ಕೆ ಕಡದ, ಆ ಪ್ರವೃತ್ತಿ ಅದರಲ್ಲಿ ಉತ್ಪತ್ತಿಯಾಗಿ ಇದು ಮಂದಿ ಕಡಿಲಿಕ್ಕೆ ಪ್ರಾರಂಭ ಆಯ್ತು ನೋಡ್ರಿ. ಆಯ್ತಲ್ಲ. ಅದರಂತೆ ಇಲ್ಲಿಯೂ ಕೂಡ ಜಡತ್ವ, ಆ ಜಡ ದೇಹಗಳಿಂದ ನಿನ್ನ ಬುದ್ಧಿ ಕೂಡ ಜಡ ಆಗ್ತದೆ ನೋಡ್ರಿ. ಜಡ ಅಂದ್ರೇನ್ರಿ? ಮಂದ, ಮಂದ ಬುದ್ಧಿ. ಅದು ಮಧ್ಯಮ ಬುದ್ಧಿನೆಲ್ಲ, ಉತ್ತಮ ಬುದ್ಧಿ ಅಲ್ಲ. ಸಾತ್ವಿಕ ವೃತ್ತಿಯಲ್ಲಿ ಉತ್ತಮ ಬುದ್ಧಿ ಇರ್ತದಲ್ಲಿ, ರಜೋಗುಣದಲ್ಲಿ ಮಂದ ಬುದ್ಧಿ ಇರ್ತದ, ಮಧ್ಯ ಬುದ್ಧಿ. ತಮೋ ಗುಣದಲ್ಲಿ ಕತ್ತಲೆ, ಮಂದ ಬುದ್ಧಿ ಅಂದ್ರು. ಅಲ್ಲಿ ಅವನಿಗೆ ಏನು ತಿಳಿದಿಲ್ಲ ಅಂತ. ಸುಖ ಅಂತ ಇರಲಿ, ದುಃಖ ಅಂತ ಯಾವುದಕ್ಕಂತಾರ, ದುಃಖ ಹೇಗಾಗ್ತದಂತ ಅದೇ ಗೊತ್ತಾಗುವಂತ ಅವನಿಗೆ. ದುಃಖನೇ ಅವನಿಗೆ ತಿಳಿಯಷ್ಟು ಬುದ್ಧಿ ಇಲ್ಲಂದ್ರೆ ಸುಖದ ಅಪೇಕ್ಷೆ ಹೆಂಗಾಗ್ತದಲ್ಲಿ ಆತದನ್ರಿ. ರೋಗನೇ ಬಂದಿಲ್ಲ ಅಂದ್ರೆ ವೈದ್ಯನಲ್ಲಿ ಹೋಗ್ಬೇಕಂತ ಅಪೇಕ್ಷೆ ಯಾರಿಗೆ ಆಗ್ತದ? ಏನಾದ್ರೂ ಬಂದದಂತ ಗೊತ್ತಾಗಿ ಹೋದ್ರ ಮಾತ್ರ ಅವನು ರೋಗಿ ಆಗ್ತಾನ. ಅದರಂತೆ ಅಲ್ಲಿ ಏನಿರ್ತದೆ ಅಂದ್ರೆ ಬರೇ ನಿರಾಸೆ. ಅವನಿಗೆ ಯಾವ ಆಸೆ ಇಲ್ಲ. ಏನಾದಪ್ಪ, ಏನು ಮಾಡಿ ಏನು ಮಾಡೋದ, ಏನು ಮಾಡಿದ್ರೆ ಏನು ಮಾಡೋದ, ಬರೇ ಇದು ನಿರಾಸೆಯಿಂದ ಆಲಸ್ಯ ಭಾವದಿಂದ ಜೀವನ ಕಳೆದು ಅಗಸನ ನಾಯಿ ಹಳ್ಳವು ಕಾಯಿದೆ, ಮನೆಯ ಕಾಲದೆ ಎರಡು ತಪ್ಪಿ ಹೆಂಗ ಹಾಳಾಯಿತು.
ಅದರಂತೆ ಇವರು ಪ್ರಪಂಚವನ್ನೂ ಮಾಡಲಾರ್ದವನು, ಪಾರಮಾರ್ಥನೂ ಮಾಡಲಾರ್ದವನು. ಈ ಆಲಸ್ಯ ಗುಣದಿಂದ ಇವನಿಗೆ ಏನು ಉಂಟಾಗ್ತದೆ ಅಂದರೆ ಬರೇ ಭಯ ಅಂತ. ಎಲೇನು ಹೋಗುತ್ತಮ್ಮ ಅಂದರೆ ಇಲ್ಲ ನನಗೆ ಭಯ ಆಗ್ತದೆ. ಒಂದು ಕೊಡ ನೀರು ತಗೊಂಬಂದ್ರೆ ಏನು ನನಗೆ ಭಯ ಆಗ್ತದೆ. ಹೊರಗೆ ಹೋಗಿ ಬಾ, ಇಲ್ಲ ನನಗೆ ಭಯ ಆಗ್ತದೆ. ಇವನು ಕಾಡಕತ್ತಾವ. ನೋಡಿಲ್ಲ ಬಹಳ ಮಂದಿ ಆರ ಜಗತ್ತಿನಾಗ ಆ ಭಯ ಉಂಟಾಗಿ ಆ ಭಯದಿಂದ ಏನಾಯಿತು, ಕ್ರೋಧ ಆದಿಗಳು ಪ್ರಾರಂಭ ಆಗಿ ಕ್ರೋಧ. ಆದ್ದರಿಂದ ಇಷ್ಟೆಲ್ಲ ಕಾರಣ ಬೀಜ ಯಾವುದು ಅಂದರೆ ಬೆಳೆ ಎಲ್ಲಿ ಬೆಳೀತು ಅಂದರೆ ಇದು ತಮೋಗುಣದ ಭೂಮಿಯಲ್ಲಿ ಅಜ್ಞಾನದ ಬೆಳೆ ಬಂದು ನೋಡ್ರಿ. ನಮಗೆ ಅಜ್ಞಾನ ಬೆಳೆ ಬಂದಾಗ ಏನಾಯಿತು, ನಮ್ಮ ಪ್ರವೃತ್ತಿ ಕೂಡ ಕಲುಷಿತವಾಯಿತು. ನಮ್ಮ ವೃತ್ತಿ ಏನು ಶುದ್ಧ ಇದ್ದವು ಅವು ಕೂಡ ಕಲುಷಿತ ಆಯಿತು. ಕಲುಷಿತ ಯಾಕಾತಂತ ಮೊನ್ನೆ ಹೇಳಿ ನಾನು. ಆಕಾಶದಿಂದ ಬೀಳುವಂಥ ಮೇಘರಾಜನ ಮುತ್ತಿನಂಥ ಒಂದೊಂದು ಹನಿ ತೀರ್ಥ ಸ್ವರೂಪ, ಸಿಹಿ, ಮಧುರ, ಶುಭ್ರತ್ವ, ಎಷ್ಟು ಗುಣಗಳಾವಲ್ಲಿ. ಈ ಭೂಮಿಯ ಸಂಘ ಯಾವಾಗ ಆಯ್ತಿಲ್ಲ, ಕೆಲವು ನೀರು ಉಪ್ಪಾದವು, ಕೆಲವು ನೀರು ಸೌಳಾದವು, ಕೆಲವು ನೀರು ಸಿಹಿ ಆದವು, ಕೆಲವು ನೀರು ಬಚ್ಚಲದ ರೊಜ್ಜೆ ಅಂತಂದ್ರು. ಬಚ್ಚಲದ ನೀರಿನಾಗ ಎಷ್ಟು ಹೊಲಸಾದ ಹಂಗಾದ. ಆ ನೀರಿನಲ್ಲಿ ಆಕಾಶದಿಂದ ಬೀಳುವಾಗ ಇದ್ದುವ ನಾವು. ಮತ್ತು ಈಗ ಯಾಕೆ ಒಂದು ಎಲ್ಲಿದ್ದ ಬಂದವು, ಭೂಮಿಯ ಸಂಘದಿಂದ. ಅದಂತೆ ಈ ಭಯ, ಭೀತಿ, ಕಾಮ, ಕ್ರೋಧ ಇಷ್ಟೆಲ್ಲ ಹೇಳಿದಲ್ಲ, ಆಯಾ ಭೂಮಿ ಅಂದರೆ ಆಯಾ ಗುಣಗಳೇ ಇಲ್ಲಿ ಭೂಮಿ. ಅದರಂತೆ ಏನಾಗ್ತದೆ ಅಂದರೆ ಈ ಸಮಯದಲ್ಲಿ ಇಂಥ ಸಮಯ ಅದೇ ಗಳಿಗೆಯಲ್ಲಿ ದೇಹವನ್ನು ಬಿಟ್ಟ ಅವನ ಗತಿ ಏನು ಅಂದರೆ ಜಡ ಯೋನಿಯ ಗತಿ. ಅವನು ಇರುವೆ ಕೂಡ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ಇರುವೆಯಲ್ಲಿ ಚೇತನ ಅದಲ್ರಿ, ಮತ್ತೆ ಬೇರೆ ಬೇರೆ ಚೇತನ ಅದಲ್ಲ. ಇಲ್ಲಿ ಜಡ ಅಂತ ಬರೋದು ಅದು ಒಂದು ವರ್ಗನೇ ಅವು. ಹಾಗಾಗಿ ಈ ಮೇಲಿನ 2 ಶ್ಲೋಕದಿಂದ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ವಿಶಾಲವಾಗಿ ಯಾಕೆ ಹೇಳಕತ್ತಾರಂದ್ರೆ ಇದು ವಿಷಯ ಒಂದು ಜನ್ಮದ್ದಲ್ಲ. ಸೃಷ್ಟಿ ಎಂದು ಹುಟ್ಟದ ಅವತ್ತಿನಿಂದ ಈ ವಿಷ ಕುಡಿದು 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 ಯಾವ ಔಷಧಕ್ಕೂ ಪರಿಹಾರ ಆಗದೇ ಇರತಕ್ಕಂಥ ವಿಷ ನಮ್ಮಲ್ಲಿ ತುಂಬ್ಯಾದ. ಯಾರು ಸ್ವಲ್ಪ ವಿಷ ಕುಡಿದು ಡಾಕ್ಟ್ರಲ್ಲಿ ಹೋದರೆ ಸ್ವಲ್ಪ ಕುಡಿದವ್ರಿಗೆ ಕೊಡ್ತಕ್ಕಂಥ ಅವ್ರ ಉಪಚಾರನ ಬೇರೆ, ಬಹಳ ಕುಡಿದವರಿಗೆ ಕೊಡ್ತಕ್ಕಂಥ ಉಪಚಾರ ಬೇರೆ. ಅವ್ರು ಹೇಳ್ತಾರೆ 24 ಗಂಟೆ ಸಮಯ ಅದ, ಅಲ್ಲಿವರೆಗೂ ನಾವು ಏನು ಹೇಳಂಗಂತ. ಇವನು ಯಾಕೆ ಏನಾಗೋದಿಲ್ಲ, ಬಹಳ ಚಿಂತೆ ಮಾಡಬೇಡ್ರಿ, ಭಾಳ ಯೋಚನೆ ಮಾಡಬೇಡ್ರಿ, ನಾವಿದ್ದೀವಿ ಅಂತ ಧೈರ್ಯವಾಗಿ ವೈದ್ಯರು ಹೇಳ್ತಾರೆ. ಇವನು ವಿಷ ಕುಡ್ದಾನ, ಅವನು ವಿಷ ಕುಡ್ದಾನ, ಅವನಿಗೆ ಯಾಕೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅಷ್ಟು ಕುಡ್ದಾನ ವಿಷ ಅಂತ. ವಿಷ ಭಾಳ ಕುಡಿದಾಗ ಗ್ಯಾರಂಟಿ ಹೆಂಗೆ ಕೊಡ್ತಾರ್ರಿ? ಆದ್ರೆ ನಾವು ವಿಷ ಎಷ್ಟು ಕುಡಿದ್ರಿ? ಜನ್ಮ ಜನ್ಮಾಂತರದಿಂದ ಬರೀ ವಿಷವನ್ನು ಕುಡಿದೀವಿ. ವಿಷ ಅಂದರೆ ವಿಷಯಗಳೇ ವಿಷ. ಇಲ್ಲಿ ಶಬ್ದದ ವಿಷ ಕುಡಿದೀವಿ, ರೂಪದ ವಿಷ, ರಸದ ವಿಷ, ಗಂಧದ ವಿಷ, ಏನು 1, 2 ಅನಂತ ವಿಷಯಗಳಿಂದ ವಿಷ ಇರದ ಈ ಸಮಯದಲ್ಲಿ ದೇಹವನ್ನು ಬಿಟ್ಟರೆ ಅವನು ಜಡ ಗತಿ. ಅದಕ್ಕಾಗಿ ಮೇಲಿನ 2 ಸಂಬಂಧದಿಂದ ಮಹಾತ್ಮ ಹೇಳಿದರು. ದೇಹ ಅಂದರೆ ದೇಹದಾರಿಗಳ ವಿಷಯ ಹೇಳ್ತಾ ಬಂದಿವಂದರು. ಜಗತ್ತಿನಲ್ಲಿ ದೇಹವನ್ನು, ಶರೀರವನ್ನು ಧರಿಸಿ ನಾವು ಈ ಜಗತ್ತಿನಲ್ಲಿ ಬಂದೀವಿಲ್ರಿ. ಎಲ್ಲರೂ ಗುಣಗಳು ಒಂದೇ ಅವ್ರಿ. ಎಲ್ಲರೂ ಮನುಷ್ಯರೇ.
ಮನುಷ್ಯರು ಎಲ್ಲರೂ ಮನುಷ್ಯರು ಅಂದ್ರೆ ಎಲ್ಲರಲ್ಲೂ ಒಂದೇ ಗುಣ ಇರಬೇಕಾಗಿತ್ತಲ್ಲ. ಒಬ್ಬನಲ್ಲಿ ಎಂಥ ಗುಣ, ಒಬ್ಬರಲ್ಲಿ ಎಂಥ ಗುಣ, ಒಬ್ಬನು ಕಳ್ಳ ಆದ, ಒಬ್ಬನು ಸುಳ್ಳಾದ, ಒಬ್ಬರು ಯೋಗಿ ಆದ, ಒಬ್ಬರು ತಪಸ್ಯ ಆದ, ಒಬ್ಬರು ಜ್ಞಾನಿ ಆದ. ಇದು ಯಾಕಂತ ಕೇಳಿದ್ರು ಅವರು. ಇದು ನಮ್ಮದಲ್ಲೂ ತಮ್ಮ, ನೀನು ಮಾಡಿದ ಬೆಳೆ ಏನದ ಅದೇ ಬೀಜ ಅದ, ಬೀಜದಲ್ಲಿ ಏನದ ಅದೇ ವೃಕ್ಷ ಅದಂದ್ರು. ಹಂಗಾಗಿ ಪ್ರಪಂಚದಲ್ಲಿ ಈ ರೀತಿ ಆದಂದ್ರೆ ಜಗವಿದೆಂದೊಡೆಯನು ಪ್ರಶ್ನೆ ಕೇಳ. ಸುಮ್ಮನೆ ಜಗತ್ತಂದ್ರೆ ಏನಂದ್ರೆ ಇಷ್ಟೆಲ್ಲ ಕಿತ್ತಬೇಕು ನೋಡ್ರಿ. ಪ್ರಶ್ನೆ ಮಾಡಿದ್ರು ಶಿಷ್ಯ, ಜಗತ್ತಂದ್ರೆ ಏನಪ್ಪಾ, ಜೀವ ಅಂದ್ರೆ ಯಾರು, ಶಿವ ಅಂದ್ರೆ ಏನು, ಇವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳು ಅಂತ ಒಬ್ಬ ಶಿಷ್ಯ ಗುರುವಿನಲ್ಲಿ ಬಂದ. ಮತ್ತೆ ಅವನು ಕೇಳ್ತಾನೆ, ಈ ನಾನಾ ರೂಪ ನಾಮರೂಪದಿಂದ ಜಗತ್ತಾದಲ್ಲ, ಇದು ಹೆಂಗಾಯ್ತು ಅಂದ್ರೆ ಇದು ಕೇಳಬೇಕಿಲ್ಲ. ಮತ್ತೆ ಹೆಂಗಾಗ್ಯದಂದ್ರೆ ಹಿಂಗಾಗ್ಯದ ಅಂತ ಅವ್ರು ಹೇಳ್ತಾರ. ಯಾಕಂದ್ರೆ ಇದು ವಿಷಯ ಅನಂತ ಜನ್ಮದಿಂದ ತಲೆಯೇರ ದೇಹ ನಾನೆಂಬುದು, ಗುಣ ನಾನೆಂಬುದು, ಅಥವಾ ಇವೆಲ್ಲವೂ ಕೂಡ ನಾನು ನಾನು ಅಂತ ಏನು ಅನ್ಕೊಂಡಿವಿ. ಈ ವಿಷಯ ಬೀಜ ಕಿತ್ತಿ ಹೋಗಿಬೇಕಾಗಿದ್ರೆ ಈ ಜಗತ್ತಿನಲ್ಲಿ ಯಾವ ವೈದ್ಯನೂ ಇಲ್ಲ. ಈ ವಿಷಯವನ್ನು ಕಿತ್ತಲಿಕ್ಕೆ ಇನ್ನೂ ಯಾವ ವೈದ್ಯರು ಹುಟ್ಟಿಲ್ಲ, ಅದಕ್ಕೆ ಔಷಧ ಸಿಕ್ಕಿಲ್ಲ. ಅದಕ್ಕೆ ಯಾರು ಅಂದ್ರೆ ಸರ್ಪಘೋಷರು ಹಿಡಿದ್ರು, ಶ್ರೀ ಗುರು ಎಂತೆಂಬ ಭವರೋಗ ವೈದ್ಯನ ಎನ್ನಯ ರೋಗಕ್ಕೆ ಔಷಧವನ್ನೆಂತು ಕೊಟ್ಟು ರಕ್ಷಿಸಿದ ಅವನೊಬ್ಬರು ಸೇವಕ ನೋಡ್ರಿ. ಅವರೆಲ್ಲರ ಜಗತ್ತಿನಲ್ಲಿ ಎಷ್ಟು ಮಂದಿ ಆರ ಇಲ್ಲಂತಲ್ಲ, ಬಹಳ ಮಂದಿ ಇಲ್ಲ. ಇದ್ರೂ ಕೂಡ ಇಂತಲ್ಲೇ ಆರ ಅನ್ನೋದು ನಿನಗ ಪತ್ತೆ ಇಲ್ಲ. ಜಗತ್ನಾಗ ಇಲ್ಲಂತಲ್ಲ, ಜ್ಞಾನಿಗಳು ಬಹಳ ಮಂದಿ ನಮಗ ಕನ್ಯೆ ಇಲ್ಲ ಅವ್ರಿ, ವರ ಇಲ್ಲ ಅವ್ರಿ, ಅವು ಜಲ್ದಿ ಸಿಗ್ತಾವ ನಮಗೆ, ಹೌದಲ್ಲ? ಆದ್ರೆ ಒಬ್ಬ ಗುರು ಎಲ್ಲಾನಂತ ಕೇಳ್ರಿ, ಈಗ ಹೇಳ ಮಂದಿ ಭಾಳ ಅದ. ನಮ್ಮಂಥವ್ರು ಹೇಳ್ತೀವಲ್ಲ, ಗುರುಗಳು ನಾನು ಗುರು ನೀನು ಗುರು, ಅಲ್ಲಾರ ಇಲ್ಲಾರ ಅಂತ ನಾವು ಹೇಳಾರೆ. ಆದ್ರೆ ಅಂತ ಭವರೋಗ ವೈದ್ಯ ಎಲ್ಲಾನಂತ ನಾ ತಿಳ್ಕೋಬೇಕಾಗಿದ್ರೆ ಅವರು ಬಹಳ ಕಷ್ಟಪಟ್ಟಾರ. ಸಿದ್ಧಾರೂಢ ಮಹಾಸ್ವಾಮಿಗಳು ಹುಟ್ಟಿನಿಂದ ಎಷ್ಟೋ ದಿನಗಳವರೆಗೆ ಯಾವಾಗ ತಮ್ಮ ಕುಲಗುರುಗಳಿಂದ ಪಂಚಮಹಾಭೂತನ ಕೇಳುವಾಗ ಒಂದಕ್ಕಿಂತ ಒಂದು ದೊಡ್ಡದು, ಆಕಾಶ ಬಹು ದೊಡ್ಡದಂದಾಗ ಕೇಳಿದ, ಆಕಾಶಕ್ಕಿಂತ ಮೇಲೆ ಏನಾದ ಅಂತ ಕೇಳಿದವ. ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು? ಮಾಸ್ತರ್ಗೆ ಅಷ್ಟೇ ಗೊತ್ತಿತ್ತಲ್ಲ, ಯಾಕಂದ್ರೆ ಇದು ಆಕಾಶವತ್ ಸರ್ವಗತಶ್ಯ ನಿಶ್ಚಿತ ಅಂತ ಅದ ಶ್ರುತಿ. ಆಕಾಶ ಪರಿಪೂರ್ಣ ಎಲ್ಲಾ ಕಡೆ ಅದಲ್ಲಪ್ಪ, ಅದಕ್ಕೆ ಆಕಾಶ ದೊಡ್ಡದು ಅಂತ ಗೊತ್ತಿತ್ತು ಹೇಳ್ದ. ಮತ್ತೆ ಆಕಾಶ ಎದರಿಂದ ಹುಟ್ಟ್ಯದ ಅಂದವನು. ಅವಾಗ ಹೇಳ್ದ, ನೋಡಪ್ಪ, ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ, ಇಲ್ಲರೂ ಕೂಡ ಇದೆ ಅಂತ ನಾನು ನಿನ್ನ ಸುಳ್ಳು ಹೇಳಂಗಿಲ್ಲ, ಅದು ನನಗೆ ಗೊತ್ತಿಲ್ಲ. ಇದು ನಿಜವಾದ ಗುರುವಿನ ಲಕ್ಷಣ. ಇದನ್ನು ತಿಳಿಬೇಕಾದ್ರೆ ಶ್ರೇಷ್ಠವಾದ ಗುರುವಿನ ಆಶ್ರಯ ಮಾಡಿಕೊಂಡು ಅವರಿಂದ ಜ್ಞಾನಿಗಳಿಂದ ತಿಳಿಬೇಕು ವಿನ ನನ್ಮಂತವರಿಂದ ಸಾಧ್ಯ ಇಲ್ಲ ಅಂದಾಗ ಅದೇ ಕ್ಷಣದಲ್ಲಿ ಬಿಟ್ಟ. ಮನೆಗೆ ಬಂದ, ನಾ ಹೋಗ್ತೀನಂದ. ತಾಯಿ ಗುರು ಶಾಂತಮ್ಮ, ತಂದೆ ಮಗನೇ ಎಲ್ಲಿಗೆ ಹೋಗ್ತಿದ್ದೆ ಅಂದ್ರು. ನಾನು ಗುರು ಶೋಧನೆಗಾಗಿ ನನ್ನ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋದಕ್ಕಾಗಿ. ಏನೇನು ಪ್ರಶ್ನೆ? ಆಕಾಶಕ್ಕಿಂತ ದೊಡ್ಡದು ಯಾವುದಾದ, ಮತ್ತು ಆಕಾಶ ಯಾವುದರಿಂದ ಹುಟ್ಟ್ಯದ, ಅದನ್ನ ತಿಳ್ಕೋಬೇಕಾಗ್ಯದ. ತಮ್ಮ, ಇದು ಯಾರು ತಿಳಿಸ್ತಾರೆ ಎಂಬುದನ್ನು ಗೊತ್ತಾದೇನಂತ ಕೇಳಿದ್ರು ತಂದೆ ತಾಯಿ. ಇಲ್ಲ ಅಮ್ಮ ಅಂದ. ಇಲ್ಲಂದ್ರೆ ಹೆಂಗ್ ಗೊತ್ತಿದ್ದು? ಗೊತ್ತಿಲ್ಲ, ಗುರಿ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಏಕಾಕಿ ಹೂತಿದ್ದಿ ತಮ್ಮ. ನಿನ್ನ ಜೊತೆಗೆ ಯಾರ ಅಲ್ಲಿ ಸೋಮ ಭೀಮ ಅಂತ ನನ್ನ ದೋಸ್ತರಾರ ಗೆಳೆಯರಾರ ಅವ್ರು ಬರ್ತಾರಮ್ಮ ಅಂದ.
ಆಗಲಿ ತಮ್ಮ, ಹೆತ್ತ ಹೃದಯ ಇರೋದು ತಾಯಿಯ ಮಮತೆ. ನೋಡು, ಬಾಲಕ ಇದ್ದಿ, ಇನ್ನೂ ಹೆಜ್ಜೆ ಸರಿಗಿಡೋದೇ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲದೆ ನೀನು ನಡೆಯುವ ಮಾರ್ಗದಲ್ಲಿ ನದಿಗಳು ಬರ್ತಾವ, ಕಾಡುಗಳು ಬರ್ತಾವ, ಮುಳ್ಳು ಕಲ್ಲುಗಳಿರ್ತಾವ, ಕಳ್ಳರಿರ್ತಾವ. ಅಂಥವರ ಮಧ್ಯದಲ್ಲಿ ನೀನು ಅಡಿಗೆ ಮಾಡೋರು ನೀಡೋರಿಲ್ಲ, ಊಟ ಅನ್ನ ನೀರಿಲ್ಲದೆ ಹೇಗೆ ಬದುಕ್ತಿದ್ದೆ ಮಗನೇ? ನಮಗೆ ಇದರ ಇಚ್ಛೆ ಇಲ್ಲ, ನಿನಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂದರು. ನಿನ್ನ ಯಾರು ರಕ್ಷಣೆ ಮಾಡ್ತಾರಪ್ಪ? ಇಷ್ಟು ಕಷ್ಟ ಅವಲ್ಲ. ಅವಾಗ ಹೇಳಿದ ಸಿದ್ಧ, ಅಮ್ಮ ನೀನು ನನಗೆ ಯಾರು ರಕ್ಷಣೆ ಮಾಡ್ತಾರಂತ ಹೇಳ್ತಿದ್ದಲ್ಲಮ್ಮ, ಒಂದು ತಿಳ್ಕೊ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿ ನಿನ್ನ ಪುಣ್ಯ ಗರ್ಭದಲ್ಲಿ ನಾ ಹುಟ್ಟಿನಂದ್ರೆ ನಿನ್ನ ಪುಣ್ಯ ನನ್ನ ಬೆನ್ನ ಹಿಂದೆ ಆದ. ನೀನು ಅನ್ನ ಹಾಸಿ ಒದಕಿ ಗಂಟು ಕಟ್ಟೋದು ಬೇಡ. ನೀನು ಪುಣ್ಯದ ಗಂಟೆ ಅದಲ್ಲ, ಆ ಗಂಟೆ ನನ್ನ ಕಷ್ಟದಿಂದ ಪಾರು ಮಾಡ್ತದ. ಅದೇ ಕಾಪಾಡ್ದ ತಾಯಿ. ನೀ ಅಳಬೇಡ, ಚಿಂತೆ ಮಾಡಬೇಡ, ಆಶೀರ್ವಾದ ಮಾಡು ಅಂತ ನಮಸ್ಕಾರ ಮಾಡಿದ್ ನೋಡ್ರಿ. ಎಷ್ಟು ವರ್ಷದ ಬಾಲಕರವರು? ಸುಮಾರು 5-6 ವರ್ಷದ ಬಾಲಕ. ನಾವು ಎಲ್ಲಿಗೇನು ಹೋದ್ರೆ ಏನು ಕೇಳ್ತೀವಿ? ಅಮ್ಮ ಬುತ್ತಿ ಮಾಡು, ಮತ್ತೆ ರೊಕ್ಕ ಕೊಡು, ಇನ್ನು ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ರು ಅಂತೀವಿ. ಸಿದ್ಧಾರೂಢ ಅದು ಕೇಳಲ್ಲ. ಯಾವುದಕ್ಕೆ ಚಿಂತೆ ಮಾಡಬೇಡ, ನಿನ್ನ ಪುಣ್ಯ ಒಂದಿದ್ದು ಸಾಕು. ಹೋದ ಎಷ್ಟು ವರ್ಷ ಆಯ್ತು? 12 ವರ್ಷ ಗಜದಂಡ ಶಿವಯೋಗಿಗಳ ಮಠದ ಮುಂದ ವಸ್ತೆಯಲ್ಲಿ ಕುಂತು ಶಾಸ್ತ್ರ ಕೇಳಿದ ವಿನಃ ಒಂದು ದಿನ ಒಳಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಗುರುಗಳು ಕರ್ಲಿಲ್ಲ. ಅವ್ರು ಕುಂತ ಜಾಗದ ಕಲ್ಲು ಇವತ್ತು ಕೂಡ ಅದ, ಸಾಕ್ಷಿ ಅದು. ಅವ್ರು ಗಜೇಂದ್ರ ಮಹಾರಾಜರು ಅವ್ರನ್ನ ನೋಡಿಲ್ಲ ಅಂತ ಏನು ಅರ್ಥ ಅಲ್ಲ, ದಿವಸ ನೋಡ್ತಿದ್ರು. ಆದ್ರೆ ಒಂದು ದಿನ ನೀನು ಯಾರಂತ ಕೇಳಲ್ಲ, ಎಲ್ಲಿಂದ ಬಂದೆ ಅಂತ ಕೇಳಿದ್ರೆ ಒಟ್ಟು ಮಾತೇ ಆಡಿಸಲ್ಲ. ಸಿದ್ಧ ಅನ್ಕಣ್ಣ, ಇರಲಿ, ನನಗೆ ಇವತ್ತು ಅಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳುವಂಥ ಒಬ್ಬ ಸದ್ಗುರು ಸಿಕ್ಕನಲ್ಲ, ಇವತ್ತಿಲ್ಲ ನಾಳೆ ನನ್ನ ಕರಿಬಹುದು, ಇವತ್ತಿಲ್ಲ ನನಗೆ ಹೇಳಬಹುದು ಅನ್ನೋ ಒಂದೇ ಏಕೈಕ ಧೈರ್ಯದಿಂದ ಸಹನೆಯನ್ನು ಮಾಡಿಕೊಂಡು ಕಷ್ಟ ಆಯ್ತನ್ನಲಿಲ್ಲ, ಹಸಿವಾಗದನ್ನಲಿಲ್ಲ, ಬಟ್ಟೆ ಪರಿವಿಲ್ಲ, ಹೊಟ್ಟೆ ಪರಿವಿಲ್ಲ, ಮಳೆ ಚಳಿ ಗಾಳಿ ಯಾವುದನ್ನು ಲೆಕ್ಸದೆ ಶಾಸ್ತ್ರ ನಡೆಯುವಾಗ ಮಠದ ಮುಂದೆ ಕುಂದ್ರಬೇಕು, ಉಳಿದವರೆಲ್ಲ ಒಳಗೆ ಹೋಗಿ ಕೇಳಬೇಕು, ಮತ್ತೆ ಹೊರಗಿಂದ ಹೊರಗೆ ಎದ್ದು ಬರಬೇಕು. ಆದರೆ ಗುರುಗಳು ಎಲ್ಲಿಯಾದರೂ ಕಂಡ ದೂರದಿಂದ ಅಂದರೆ ಸಿದ್ಧ ತಾನು ಎಲ್ಲಿ ನಿಂತಿದ್ದ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ. ನನ್ನಪ್ಪ ನೀನು ನೋಡಿನೆಲ್ಲ ಸಾಕಂತ. ಅಂದರೆ ಎಷ್ಟು ಗುರು ಭಕ್ತಿ, ಎಷ್ಟು ಅದರ ಬಗ್ಗೆ ಕಳಕಳಿ, ಅದನ್ನು ಪಡೆಯಕ್ಕೆ ಎಷ್ಟು ಸಹನೆ, ಎಂತಹ ಸಾಮರ್ಥ್ಯ ಇರ್ಬೋದು ಅಂತ ಅವರೆಲ್ಲ. ರಾತ್ರಿ ಮಲಗೋದಿಲ್ಲ ಅಂತ ಕೊನೆಗೆ ಒಂದು ವಿಚಾರ ಮಾಡಿದ, ಕುದುರೆ ಕಟ್ಟ ಜಾಗದಲ್ಲಿ ಹೋದ. ಗುರುಗಳ ಕುದುರೆ ಅದು. ಅದನ್ನು ನೋಡಿದ ತಕ್ಷಣ ಸ್ವಲ್ಪ ಬೆಚ್ಚಗಿತ್ತು, ಆನಂದ ಆಯಿತು. ಸಿದ್ಧ ಮೊದಲು ಹೋಗಿ ಆ ಕುದುರೆ 2 ಕಾಲಿಗೆ ನಮಸ್ಕಾರ ಮಾಡಿದಂತ. ಎಂತಹ ಪುಣ್ಯಾತ್ಮರಿದ್ದಿ ನೀನು. ನಾನು ಎಷ್ಟು ವರ್ಷ ಆಯಿತು ತಿರುಗಿ 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 ಶೋಧನೆ ಮಾಡಿದ್ರೆ ಇವತ್ತು ನನಗೆ ಗುರುಗಳು ಸಿಕ್ಕಾರ ನೋಡೀನಿ. ಅಂತಪ್ಪ ಗುರುಗಳನ್ನು ನಿತ್ಯ ನಿತ್ಯ ಹೊತ್ಕೊಂಡು ತಿರುಗ್ತದಲ್ಲ, ನೀನು ಎಂಥ ಪುಣ್ಯ ಮಾಡಿದ್ದೆ ಅಂತ ಕುದುರೆ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕಣ್ಣೀರು ಬರ್ತಾವೆ ಕತೆ ಕೇಳಿದ್ರೆ. ಆವಾಗ ಮರುದಿವಸನೇ ಕುದುರೆಗೆ ಮೈ ತಿಕ್ಕೋದು, ಹುಲ್ಲಾಕೋದು, ದಾಣಿ ತರೋದು, ಈ ಕಾಯಕ ತಾನು ಮಾಡ್ಕೊಂತಿದ್ದ. ಇಷ್ಟೆಲ್ಲ ಗುರುಗಳಿಗೆ ಗೊತ್ತಿಲ್ಲ ಅಂತಲ್ಲ, ಆದರೂ ಕೂಡ ಅವ್ರು ಒಂದು ದಿವಸ ಮಾತಾಡ್ಸಲ್ಲ ನೋಡ್ರಿ, ಮಾತಾಡ್ಸಲ್ಲ. ಕೊನೆಗೆ 12 ವರ್ಷ ಆದ ಮೇಲೆ
ಸುಬ್ಬಯ್ಯ ಶಾಸ್ತ್ರಿಯವರೊಂದು ಪರೀಕ್ಷೆ ನಡೆದಾಗ ಅಲ್ಲಿ ಒಳಗೆ ಹೋಗಿ ಏನು ಕುಂತು ಕೇಳ್ತಿದ್ದು ಶಾಸ್ತ್ರ. ಆದ್ರೆ ಸುಬ್ಬಯ್ಯ ಶಾಸ್ತ್ರ ಬಂದು ಪ್ರಶ್ನೆ ಮಾಡಿದ, ಇಲ್ಲಿ ಏನು ಹೇಳಕತ್ತೀರಿ ಅಂದ್ರೆ, ನಾನು ವೇದಾಂತ ಸಿದ್ಧಾಂತವನ್ನು ಹೇಳ್ತೀನಿ, ಪಾಠ ಮಾಡ್ತೀನಿ ಅಂದರು. ಹಂಗ ಅಂತ ಕೇಳಿದ್ರು ಅವರು. ಅವಾಗ ಒಬ್ಬೊಬ್ರು ಕೇಳಿದ, ಏನು ಕೇಳಿದ ಅಲ್ಲಿ ಅಂದ್ರೆ, ಇದು ನೀವು ಕೇಳ್ತಕ್ಕಂಥ ವಿದ್ಯೆ ಉಪನಿಷತ್ತು ಹೇಳ್ತು ಅಂತ ನಿಮ್ಮ ಗುರುಗಳು ಹೇಳ್ಯಾರ ನಿಮ್ಗ. ತಮ್ಮ ಉಪನಿಷತ್ ಅಂದ್ರೆ ಏನು ಅರ್ಥ ಅಂತ ಕೇಳಿದ್ರು ಸುಬ್ಬಯ್ಯ ಶಾಸ್ತ್ರಿ. ಒಬ್ಬೊಡಿಗೆ ಹೇಳ್ದ, ತನ ತಿಳಿದು ಹೇಳ್ದ. ಮತ್ತೊಬ್ರಿಗೆ ಕೇಳ್ದ, ಅವನಿಗೆ ತಿಳಿದು ಅವನು ಹೇಳ್ದ. ಮತ್ತೊಬ್ಬ ಹುಡುಗರು ಕೇಳ್ದ, ಅವನಿಗೆ ತಿಳಿದು ಅವನು ಹೇಳ್ದ. ಸುಬ್ಬಯ್ಯ ಶಾಸ್ತ್ರಿ ಅಂದ, ಏನ್ರಿ ಗುರುಗಳೇ ಇದೇ ಕಲಿಸಿರೇನೋ ನಿಮ್ಮ ವಿದ್ಯಾರ್ಥಿಗಳಿಗಂದ. ಇದನ್ನ ಹೇಳಿರಿ ನೀವು, ಉಪನಿಷತ್ ಹೇಳ್ತೀವಿ ಅಂದ್ರಿ, ಇದನ್ನೇ ಹೇಳಿರ. ಒಬ್ಬನಿಗೆ ಉಪನಿಷತ್ ಅರ್ಥ ಏನಂದ್ರೆ ಹೇಳಕ್ ಬರೋಲ್ತು. ಇಂಥ ಹುಡುಗರಿಗೆ ಶಿಷ್ಯರಿಗೆ ಉಪದೇಶ ಹೆಂಗ್ ಮಾಡ್ತಾರೆ ಅಂತ ಕೇಳ್ದ. ಅವ್ರಿಗೂ ಒಂಥರ ಆಯ್ತು ಗುರುಗಳಿಗೆ. ಅವಾಗ ಅವ್ರು ಸುಮ್ಮನೆ ನಿಂತರು. ಹೊರಗೆ ಕುಂತು ಶಾಸ್ತ್ರ ಕೇಳ್ತಿದ್ನಲ್ಲ. ಸಿದ್ಧಾರೂಢಂದ ಹ್ಞೂ ಅಂದ. ಯಾರೋ ಹೊರಗೆ ಅಂದಾಗ ನೋಡಿದ್ರು ಗುರುಗಳು. ಅಪ್ಪ ಅಂದ, ಗುರುಗಳು ಮಾತಾಡ್ಸೋವರೆಗೂ ನಾ ಮಾತಾಡಬಾರ್ದು, ಅವ್ರ ಕರೆವರೆಗೂ ಮಠದ ಒಳಗೆ ಹೋಗಬಾರ್ದು ಅಂತ ಸಹನ ಶಕ್ತಿಯಿಂದ ಕೂಡಿದಂಥ ಶಿಲಾಮೂರ್ತಿ ಸಿದ್ಧ ಅನಿವಾರ್ಯವಾಗಿ ಮಾತಾಡಿಸಿದ. ಗುರುಗಳಂದ್ರು, ಇವನು ಯಾರು ಅಂತ ಕೇಳಿದ್ರು. ಸುಬ್ಬಯ್ಯ ಶಾಸ್ತ್ರಿ ಕೇಳಿದಾಗ ಆವಾಗ ಅವ್ರು ಕೇಳಿದ್ರು, ನೀನು ಯಾರು ಅಂತ ಕೇಳಿದ್ರು. ಗಜದಲ್ಲಿ ಶಿವಯ್ಯ. ಅಪ್ಪ ನಾನು ಯಾರು ಅನ್ನೋದು ನಿನಗೆ ಗೊತ್ತದ, ನಿನಗೇನು ಗೊತ್ತಿಲ್ಲದ ವಿಷಯ ಇಲ್ಲ, ನೀನು ಬ್ರಹ್ಮಸ್ವರೂಪಿ. ಆದರೆ ಅದಕ್ಕೆ ಉತ್ತರ ಆಮೇಲೆ ಹೇಳ್ತೀನಿ. ಮತ್ತೀಗ ನೀವಾಗಿ ಹೇಳಂದ್ರೆ, ಈ ಸುಬ್ಬಯ್ಯ ಶಾಸ್ತ್ರಿ ಅವ್ರು ಏನು ಕೇಳ್ಯಾರಲ್ಲ ಉಪನಿಷತ್ ಅಂದ್ರೆ ಏನಂತ, ನೀವಾಗಿ ಅಪ್ಪಣೆ ಕೊಟ್ರೆ ಅದರ ಅರ್ಥ ನಾನು ಹೇಳ್ತೇನೆ ನೋಡ್ರಿ. ಆವಾಗ ಗಜನನ ಶಿವೋಗಿ ಎಂಥ ಆನಂದ, ಎಂಥ ಸಂತೋಷ ಆಯ್ತು ಅಂದ್ರೆ, ಹೇಳ್ತಾನಪ್ಪ ಅಂದ್ರು. ಅಪ್ಪ ನೀ ಹೇಳಂದ್ರೆ ಹೇಳ್ತಾನೆ ಅಂದ. ಮತ್ತೆ ನೀ ಹೇಳಂದ್ರೆ ಹೇಳ್ತೇನೆ ಹೇಳಂದ್ರು. ಆವಾಗ ಸುಬ್ಬಯ್ಯ ಶಾಸ್ತ್ರಿ ಹೇಳಿದ್ರ, ಏನೋ ನೀ ಹೇಳ್ತಾನಂದ್ರು. ಹೇಳ್ತಾನೆ ಅಂದ. ಗುರುಗಳು ಹೇಳ್ಯಾರ, ಆಜ್ಞೆ ಆಗದ ಹೇಳ್ತಾನಂದ್ರು. ಹೇಳಂದ್ರು. ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ ಅಂದ್ರು. ಶಭಾಷ, ಸಾರ್ಥಕ ಆಯ್ತು. ಇವು ಕೂಳಿಗಾಗಿ ಕೇಳಕ್ ಬಂದವರಿಗೆ ಹೇಳಕತ್ತಿದ್ದಿ, ಮೋಕ್ಷಕ್ಕಾಗಿ ಬಂದವ್ರನ್ನ ಹೊರಗೆ ಕುಂದಿಸಿದ್ದಿಲ್ಲಪ್ಪ, ನಿಂದೇನೆ ನ್ಯಾಯ ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ಗಜದಂಡ ಶಿವ ಕೇಳ್ಬಿಟ್ರು. ಜ್ಞಾನಿಗಳಿಗೆ ಹೇಳೋದು ಬಿಟ್ಟು ಅಜ್ಞಾನಿಗೆ ಬೋಧ ಮಾಡಕತ್ತಿರಲ್ಲ, ಎಷ್ಟೋ ವರ್ಷ ಆಯ್ತು ಅಂತ ಹೇಳಿದ್ರಿ ಅಂದಾಗ ಅವತ್ತೇ ಒಳಗೆ ಕರೆದು ಭಾಳ ತಡ ಮಾಡಲಿಲ್ಲ. ಇವತ್ತು ಒಂದು ದಿವಸ ಮಠದ ಒಳಗೆ ಬಾ, ಮತ್ತೆ ನಾಳೆ ಇಷ್ಟೊತ್ತಿಗೆ ಹೋಗ್ಬೇಕಂದ್ರೆ ಅವರು ಯಾರು, ಗಜದಂಡ ಶಿವಯೋಗಿಗಳು. ಸಿದ್ಧಗನಿಸ್ತು, ಎಷ್ಟು ವರ್ಷ, 12 ವರ್ಷ ಕುದುರೆ ಲಾಯದಲ್ಲಿ ಬಿದ್ದೀನಿ, ಇವತ್ತು ಮಠದೊಳಗೆ ಬಂದೀನಿ. ಅಪ್ಪ ನನ್ನಪ್ಪ ಈಗ ಸಿಕ್ಕಿದ್ದೆ ನನಗೆ, ನಾನು ಅನಂತ ಪ್ರಶ್ನೆಗಳನ್ನು ಒತ್ತುಕೊಂಡು ಬಂದೀನಿ. ಆ ಭಾವರೋಗವನ್ನು ಕಳ್ಕೊಬೇಕಂತ ಬಂದೀನಿ, ತಿಳ್ಕೊಬೇಕಂತ ಬಂದೀನಿ. ಇನ್ನು ಏನು ತಿಳಿಸೇ ಇಲ್ಲ, ಆಗಲೇ ಮಠದಿಂದ ಹೊರಗಾಗ್ತಿಲ್ಲಪ್ಪ ಯಪ್ಪ, ನಾನೇನು ಅಪರಾಧ ಮಾಡಿದೆ ಅಂದ ಗುಳು. ಆವಾಗ ಗಜನಂದ ಮಹಾರಾಜರು ಹೇಳಿದ್ರು, ಇಲ್ಲಪ್ಪ ನೀನು ಅಪರಾಧ ಮಾಡಿಲ್ಲ, ಉಪಕಾರ ಮಾಡಿದ್ದೇನೆ. ಯಾಕಂದ್ರೆ ಇಷ್ಟು ಮಂದಿ ಮಧ್ಯದಲ್ಲಿ ಸುಬ್ಬಯ್ಯ ಶಾಸ್ತ್ರಿ ಕೇಳಿದ ಪ್ರಶ್ನೆಗೆ ನೀನೊಬ್ಬನು ಹೇಳದಿದ್ರೆ ನನಗೆ ಅಪಮಾನ ಆತಿತ್ತು. ನೀನು ಉಪಕಾರ ಮಾಡಿದ್ದಿ. ನಿನ್ನನ್ನು ಮಠದಿಂದ ಹೊರಗಾಗ್ಬೇಕಂತ ಉದ್ದೇಶ ಇಲ್ಲ, ಲೋಕ ಉದ್ಧಾರ ಕಾರ್ಯ ನಿನ್ನಿಂದ ಆಗ್ಬೇಕಾಗ್ಯದ. ಇವತ್ತೊಂದು ದಿವಸ ಇಲ್ಲಿರು, ನಾಳೆ ದಿನ ನೀನೇನು ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲ ತಿಳ್ಕೊಂಡ ಬಂದಿದ್ದಿ. ಸುಮ್ಮನೆ ಆಶೀರ್ವಾದ ಬೇಕಾಗ್ಯದ, ಅಪ್ಪಣೆ ಬೇಕಾಗ್ಯದ. ನಾಳೆಯಿಂದ ನೀನು ಸಿದ್ಧ ಅನ್ನುವಂಥ ನಾಮವನ್ನು ತೆಗೆದು ಸಿದ್ಧಾರೂಢ ಭಾರತಿ ಅಂತ ದೇಶ ಸಂಚಾರವನ್ನು ಮಾಡಿ ಎಲ್ಲೆಲ್ಲಿ ಮುಮುಕ್ಷುಗಳಾರ
ಎಲ್ಲೆಲ್ಲಿ ಆನಂದಕ್ಕಾಗಿ ದಾರಿ ಕಾಯ್ತಾರ, ಎಲ್ಲೆಲ್ಲಿ ಜನನ ಮರಣ ಬಾಧೆಯಿಂದ ಬೆಂದು ಹೋಗ್ಯಾರ ಅಂಥವ್ರಿಗೆ ಹೋಗಿ ನೀನು ಮೋಕ್ಷದ ಹಾದಿಯನ್ನು ತಿಳಿಸಿ ಬ್ರಹ್ಮಜ್ಞಾನ ಬೋಧ ಮಾಡಪ್ಪ ಅಂತ ನೀನು ಹೊರಗೆ ಕಳಿಸೋದು ವಿನ ಬ್ಯಾರೆ ಯಾವುದೇ ದೃಷ್ಟಿಗಲ್ಲ ಅಂತ ಹೇಳಿದಾಗ ತಕ್ಷಣವೇ ಆ ಸಿದ್ಧಾರೂಢರು ಗುರುವಿನ ಆಜ್ಞೆ ಅದು ಬಹಳ ಮುಖ್ಯ. ಅದ ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲೇಬೇಡ, ಇಹದಲ್ಲಿ ಪರಮಾತ್ಮನೇ ಅವನು ಅಂದ. ಅವನ್ಯಾರು? ಅವನೇ ಪರಮಾತ್ಮ. ಅಂದ್ರೆ ಇಲ್ಲಿ ಯಾಕೆ ಹೇಳ್ಬೇಕಂದ್ರೆ ನಾವು ಇಷ್ಟನ್ನ ಪಡೆದು ಈ ಭೂಮಿಯನ್ನು ಹಸ ಮಾಡಿಕೊಂಡು ಅದಕ್ಕೆ ಶರೀರವೆಂಬ ಹೊಲವ ಹಸನ ಮಾಡಿರಂದ್ರು. ಈ ಬೆಳೆಯಲ್ಲಿ ಕಸ ಬೆಳಿತಾವ, ಅದಕ್ಕೆ ಕಸ ಬೆಳಿಲಾರ್ದಂಗೆ ಹಸನ ಮಾಡ್ಕೊಂತಿರಂದ್ರು. ನಾವು ಕಸನ್ನೇ ಬೆಳೆಸಕತ್ತೀವಿ, ನಾವು ಹಸ ಮಾಡೋದು ಯಾವಾಗ? ಹಸ ಮಾಡೋದು ಯಾವಾಗ? ಅದಕ್ಕಾಗಿ ಮಹಾತ್ಮರು ಇಷ್ಟು ಯಾಕೆ ನಮಗೆ ಆಳವಾಗಿ ಹೇಳಕತ್ತಾರ ಅಂದರೆ ಸಂಶಯ ಉಳಿಬಾರದು. ಪಾಂಡಿತ್ಯತ್ವ ಪ್ರದರ್ಶನ ಮಾಡೋಕ್ಕೋಸ್ಕರ ಶಾಸ್ತ್ರ ಅಲ್ಲ. ನಾವ್ಯಾಗ ಹಿಡಿದು ತಪ್ಪಲ್ಲ. ಎಂತಂದ ಪಂಡಿತರು ಜಗತ್ತಿನ ಆಗಿ ಹೋಗ್ಯಾರ, ಈಗೂನು ಆರ, ಹೇಳೋರು ನಾರ, ಮುಂದೂ ಇರ್ತಾರ. ನಾನೇ ಬಹಳ ಅಂತ ಅನ್ನೋದು ಯಾವುದಿಲ್ಲ. ಅವ್ರು ಯಾಕೆ ಹೇಳ್ತಾರಂದ್ರೆ ಸಂಶಯ ಉಳಿಬಾರ್ದು, ವಿಷಯ ಉಳಿಬಾರ್ದು. ಅದು ಉಳಿತದ, ಫೈಜಿನ್ ಆಗ್ತದ, ಮತ್ತೆ ಏನದ ಇವತ್ತಿನ ನಾಳೆ ಸತ್ತು ಹೋಗ್ತಿದ್ದಿ. ಅದಕ್ಕೆ ವಿಷಯ ನಿರ್ಮೂಲನೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಆಳವಾದ ಅಭ್ಯಾಸವನ್ನು ಮಾಡಬೇಕು. ನಾವು ಶಬ್ದಗಳನ್ನ ವಿಚಾರ ಮಾಡಬೇಕು. ಯಾಕೆ ಹೇಳ್ತಾರ ಒಟ್ಟಿನಲ್ಲಿ ಇದನ್ನ ನಾವೇನು ತಿಳ್ಕೊಂಡ್ರೆ ಬಹಳ ಸರಳ ಅಂತ ತಿಳ್ಕೊಂಬಿಟ್ಟಿವಿ. ಬಹಳ ಸರಳ ಇರಲಿ. ಕೋಟಿ ಕೋಟಿ ಲಕ್ಷ ಲಕ್ಷ ದೀಪ, ಕೋಟಿ ಕೋಟಿ ಹೃದಯದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಜ್ಯೋತಿ ಬೆಳಗುತ್ತಿದೆ. ಸಿದ್ಧಾರೂಢರ ನಾವು ಮಂಗಲ ಮಾಡ್ತೀವಿ. ಗುರುರಾಜ ಸಿದ್ಧಾರೂಢ ಸಮರ್ಥ. ಆತ ಆರೂಢ ಆಗಿ ಸಮರ್ಥನ ಆಗ್ಬೇಕಾದ್ರೆ ಅವನ ಹಿಂದೆ ಪಟ್ಟಂತ ಕಷ್ಟ ಎಷ್ಟಾವಂತ ನೋಡಿವೆ ನಾವು. ಯಾರೇನಾಗ್ಯದ ನಮಗ ಅಂತ ಕಷ್ಟನೇ ಆಗಲಾರ್ದ ಬರೀ ಸುಖನೇ ಬೇಕಂತೀವಲ್ಲ, ನಮಗೆ ಹೆಂಗಾತದಂತ ಇಲ್ಲಿ ಒಂದು ಪ್ರಶ್ನೆ ಅದ. ನಾವೆಷ್ಟು ಕಷ್ಟಪಟ್ಟಿವಿ, ಗುರುಗಳಲ್ಲಿ ಎಷ್ಟು ಕಷ್ಟಪಟ್ಟಿವಿ, ಗುರುಗಳ ಹಾದಿಯನ್ನು ಎಷ್ಟು ನಾವು ಕಾದೀವಿ, ಗುರುಗಳ ಸೇವಾದಿಗಳನ್ನು ಎಷ್ಟು ಮಾಡಿವಿ, ಅವರಿಗಾಗಿ ಈ ಹೃದಯ ಎಷ್ಟು ಮಿಡಿಕೆವ ಅನ್ನೋದು ತಿಳ್ಕೊಂಡ ಮೇಲೆ ಅವನಿಗೆ ಗೊತ್ತಾಗ್ತದ. ನೀವು ಒಳಗೆ ಬಾ ಮತ್ತೆ ಹೊರಗೆ ಹೋಗ್ಬಿಡಂತಾರ ಅವರು. ಒಳಗೆ ಬಾ ಹೊರಗೆ ಹೋಗ್ಬಿಡ ಅಷ್ಟೆ. ನೀನೇನು ಅಪ್ಪಣೆ ಬೇಕಾಗ್ಯದ ಅಷ್ಟೇ, ಗುರುವಿನ ಆಜ್ಞೆ ಬೇಕಾಗ್ಯದ. ಉಳಿದೆಲ್ಲ ನೀವು ತಿಳಿದ ಬಿಟ್ಟಾರಂದ್ರ ಅವರು. ಆದರೆ ಆತಗ ಉಪದೇಶ ಮಾಡೋದು ಒಂದೇ ದಿನ ಆಯಿತು. ಆ ಉಪದೇಶಕ್ಕಾಗಿ ಆಜ್ಞೆಗಾಗಿ ಎಷ್ಟು ವರ್ಷ ದಾರಿಯನ್ನು ಕಾದ್ರು, ಎಷ್ಟು ಕಷ್ಟವನ್ನು ಪಟ್ಟರು ಅಂತ ಯಾರಿಗೆ ಗೊತ್ತಾಗ್ತದ? ಹೌದಲ್ಲ? ಈಗ ಕಾಲ ಗುರುಗಳು ಒಂದು ದಿನ ಬೇಡ ಮನೆಗೆ ಬಂದು ಮಠಕ್ಕೆ ಬಂದು 1 ತಾಸು 2 ತಾಸು ಗುರುಗಳು ಜಲ್ದಿ ಬಂದು ಯಾವಾಗ ಬಂದ್ಯಪ್ಪ ಗೌಡ ಅಂತ ಕೇಳಂದ್ರೆ ಗುರುಗಳು ಸೊಕ್ಕ ಬಂದ ಮಗ ಅಂದ್ಬಿಡ್ತಾರ. ಶಿಷ್ಯರೇ ಗುರು ಸೊಕ್ಕ ಬಂದ ನೋಡಪ್ಪ ಮೊದ್ಲಿದ್ದಂಗಿಲ್ಲೀಗ ಅಂತ ನಾವು ಒಂದು ದಿನ 1 ತಾಸು ದಾರಿ ಕಾಯಲಾರ್ದವರು ಗುರು ಪರೀಕ್ಷೆ ಮಾಡಕ್ ನಿಂತ್ರೆ ಸಿದ್ಧಾರೂಢಂಗ ಸಹನೆ ಉಳ್ಳವರು ಎಷ್ಟು ಮಂದಿ ಯಾರು ಜಗತ್ತಿನ ಶಿಷ್ಯರು? ಎಷ್ಟು ಮಂದಿ ಸಿಗ್ತಾರೆ? ಹಾಗಾಗಿ ಅವ್ರು ಹೇಳೋ ಸಂದೇಶ ಅಂದ್ರೆ ಸಹನಶೀಲತೆ ಇರಬೇಕಂತ. ಎಲ್ಲಿ ಪಾರಮಾರ್ಥದಲ್ಲಿ ಸಹನೆ ಬಹಳ ಸಹನೆ ಇರ್ಬೇಕು. ಯಾವಾಗ ಏನಾಗ್ತದ ಗೊತ್ತಿಲ್ಲ. ಯಾವಾಗ ಗುರುಗಳು ತಮ್ಮ ಅಂತಃಕರಣವನ್ನು ಬೀಚ್ತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಸದಾ ಏನು ಮಾಡು ಅಂದ್ರೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದಕರವಾಗಿ. ಸರ್ವಜ್ಞ ಮೂರ್ತಿ ಹೇಳ್ತಾನೆ ಹೆಂಗಿರ್ಬೇಕು ಗುರುಗಳಲ್ಲಿ ಅಂತ. ಈಗ ಹಂಗಲ್ಲ, ಗುರುಗಳೇ ಅವ್ರ ಮನೆಗೆ ಹೋಗ್ಬೇಕು.
ಆದ್ರೆ ಒಂದು ವಿಚಾರ ಮಾಡ್ರಿ, ಎಲ್ಲ ಗುರುಗಳಂತ ಅರ್ಥ ಮಾಡಬೇಡ್ರಿ, ಅಂತಪ್ಪ ಗುರುಗಳಲ್ಲಿ ಅಂತ ವಿಚಾರ ಮಾಡಬೇಕು. ಎಲ್ಲರಿಗೂ ಮತ್ತೆ ಹಚ್ಚಬಾರ್ದು, ಆ ಕಡೆ ಹೋಗ್ತಾವ. ಅಂತ ಗುರುಗಳಲ್ಲಿ ನಾವು ಸಹನೆಯಿಂದ ಇದ್ದು ಈ ಭೂಮಿ ಬ್ರಹ್ಮಾಂಡ ಪಿಂಡಾಂಡ, ನಾ ಬ್ರಹ್ಮಾಂಡದಾಗ ಏನು ಹುಡುಕೋದೇ ಬೇಕಾಗಿಲ್ಲ, ಪಿಂಡಾಂಡ ತಿಳ್ಕೊಂಬಿಟ್ರೆ ಬ್ರಹ್ಮಾಂಡ ತಿಳ್ಕೊಂಡಾಗ. ಈ ಭೂಮಿಯಲ್ಲಿ ಏನು ಬೆಳೆ ಅಂದರೆ ಸಿಹಿಯಾದ ಮತ್ತು ಸುಂದರವಾದ ಪರಿಮಳ ಬೀಸುವ ಬೆಳೆಯನ್ನೇ ಬೆಳೆದುಂಡಿರು ಅಂತ ದಣಿಯದಂತೆ ಪರತತ್ವ ಬೆಳೆಯನ್ನ ಬೆಳೆದುಂಡಿರೋ ಅಂದ್ರು ಅವರು. ಈ ಭೂಮಿಯಲ್ಲಿ ಪರತತ್ವ ಪರಬ್ರಹ್ಮನ ಆನಂದದ ಬೆಳೆಯನ್ನು ಬೆಳೆಯಕ್ಕೆ ಬಂದದ ಈ ಭೂಮಿ. ಕಸಕಡ್ಡಿಗನ್ನ ಬೆಳೆಯಲಿಕ್ಕೆ ಬಂದಿಲ್ಲ. ಒಬ್ಬನ್ಯಾವನ ಮೂರ್ಖಿದ್ನಂತ ಬಾವಿ ಇತ್ತು, ನೀರು ಭಾಳ ಬಿದ್ದಿದ್ದು, ನೀರಾವರಿ ಮಾಡ್ಬೇಕಂತ ಪಂಪ್ ಹಚ್ಚಿದ್ದ. ಮಾಟೆ ಬಾಯಿ ಇದ್ದು ಮೊದಲ ಕಾಲಕ್ಕೆ, ಈಗಿನಂತೆ ಇಂಜಿನ್ ಇದ್ದಿಲ್ಲ. ಎರಡು ಈ ಕಡೆ ಮಾಟೆಗೆ ನೀರು ಎತ್ತಿ ಕಾಲುವೆಗೆ ಹಾಕೋದು, ಕಾಲುವೆಲಿಂದ ಮುಂದಕ್ಕೆ ಹೋಗಿ ಹೋಗಿ ಹೊಲ್ದಾಗ ಹೋಗೋವು. ಇವನೇನು ಮಾಡಿದ ಅಂದರೆ ಮಾಟೆ ಹೊಡೆಯವನು ಬರೀ ನೀರು ಎತ್ತಿ ಹಾಕದ ಮಾಡಿದ. ಅವಂದ ಕಾಲುವೆಲಿಂದ ಹೋದವು. ಒಂದು ಕಡೆ ಏನಿತ್ತು ಅಂದರೆ ಗಿಡ ಮರಗಳ ಬೇಲಿ ಬೆಳೆದತ್ತು, ಇನ್ನೊಂದು ಕಡೆ ತೋಟ ಇತ್ತು. ಆ ತೋಟಕ್ಕೆ ನೀರು ಹೋಗಲಾರ್ದ ಜಾಲ ಗಿಡಕ್ಕೆ ನೀರು ಹೋದವು. ಜಾಲ ಗಿಡಕ್ಕೆ ನೀರು ಹೋದ್ಮೇಲೆ ಅಲ್ಲಿ ಏನು ಬೆಳಿತಾವ? ಜಾಲನೇ ಬೆಳಿತಾವಿಲ್ಲ. ನೀರಿನ ತಪ್ಪೋ ಅಥವಾ ನೀರು ಕಟ್ಟೋನ್ ತಪ್ಪೋ? ನೀರು ಕಟ್ಟೋನ್ ತಪ್ಪು. ಎಲ್ಲಿ ಕಟ್ಟಬೇಕು, ಎಕಡೆ ಬೆಳೆಸ್ಬೇಕು, ಏನು ಬೆಳೆದ್ರೆ ಇದು ಚಲೋ ಅಂತ ಅವನಿಗೆ ಜ್ಞಾನ ಇಲ್ಲಂದ್ರೆ ಮಾಡೋದೇನದ? ಅದರಂತೆ ಇಲ್ಲಿ ಮಹಾತ್ಮರು ಗುರುಗಳು ಅವರು ಬಾವಿ ಇದ್ದಂಗೆ ಎತ್ತಿ ಹಾಕ್ತಾರ. ಅವ್ರು ನೀನು ಕಟ್ಟಿಗೋದು ಬಿಡೋದು, ಪ್ರಪಂಚಕನ್ನೇ ಕಟ್ಟಿಗೋ ಪಾರಮಾರ್ಥನ ಕಟ್ಟಿಗೋ. ಪಾರಮಾರ್ಥ ಕಟ್ಟಿಗಂದ್ರೆ ಏನೇ ಆಗ್ತದ? ಭವರೋಗದಿಂದ ನಿವೃತ್ತಿ ಮುಕ್ತಿ ಆಗ್ತದ್ದಿ. ಮತ್ತೆ ಪ್ರಪಂಚಕ್ಕೆ ಕಟ್ಟಿದ್ರೆ ಭವಕ್ಕೆ ಮತ್ತೆ ಹುಟ್ಟಿ ಬರ್ತದ್ದಿ. ಎರಡು ನಿನ್ನ ಕೈಯಲ್ಲ ನೋಡಂದ್ರು ಅವರು. ಅದೇ ರೀತಿಯಾಗಿ ಎಲ್ಲ ಮಹಾತ್ಮರು ಎಲ್ಲೇ ಉಪದೇಶ ಮಾಡಿದ್ರು ಯಾಕೆ ಕಳಕಳಿ ಕರುಣೆಯಿಂದ ಮಾಡ್ತಾರಂದ್ರೆ ಉದ್ಧಾರಕ್ಕಾಗಿ ಅಂತ ತಿಳ್ಕೋಬೇಕು. ವಿನ ನಮ್ಮನ್ನ ತಿದ್ದಿ ಹೇಳ್ತಾರಂತ ತಿಳ್ಕೋಬೇಕು ಅನ್ನೋ ಮಾತನ್ನು ಹೇಳಿ ಇಲ್ಲಿ ಸಮಯ ಆಗದ. ಮತ್ತು ಇವತ್ತಿನ ದಿನ ನಮ್ಮ ಶರಣರು ಬಂದಾರ. ಬಹಳ ಅವರು ಕೂಡ ಬಹಳ ವಿಚಾರವಂತರಾಗಿ ಶಾಸ್ತ್ರವನ್ನು ಮುಮುಕ್ಷುಗಳಿಗೆ ಬೋಧ ಮಾಡ್ತಾರೆ. ಒಟ್ಟು ನಾವು ತಿಳ್ಕೋದೇನೆಂದರೆ ಯಾರೇ ಬೋಧ ಮಾಡಲಿ ಎಲ್ಲರ ವಾಕ್ಯಗಳು ಗುರುವಾಕ್ಯ ಅಂತ ಸ್ವೀಕಾರ ಮಾಡಿ ಅದನ್ನು ಪಾಲನೆಯನ್ನು ತಂದುಕೊಳ್ಬೇಕು ಅಂತ ಮಾತು ಹೇಳ್ತಾ, ಮಂಗಲ ಹೇಳೋದಕ್ಕಿಂತ ಮುಂಚಿತವಾಗಿ ನಾಳೆ 17-18ನೇ ತಾರೀಕು ಸಾಯಂಕಾಲ ಒಳಗಡೆ 6 ಗಂಟೆ ಒಳಗಡೆ ಯಾವ ವಿದ್ಯಾನಂದ ಮಹಾಸ್ವಾಮಿಗಳು ಹಂಪಿ ಹೇಮಕೂಟದವರು ಸಾಯಂಕಾಲ ಫೋನ್ ಮಾಡಿದ್ರು, ನಾವು 18ಕ್ಕೆ ಬರೋರಿವಿ ಅಂತ ಹೇಳ್ಯಾರ. ಆಯ್ತಪ್ಪ, ಬಹಳ ಒಳ್ಳೆಯದಾಯಿತು, ಆನಂದ ವಿಷಯ. ಒಂದು 5 ದಿನ ಅವರು ಇರ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ನಾವು ಕೂಡ ಒಂದು ದಿನ ಇಲ್ಲಿ ಪ್ರಾರಂಭದ ದಿನ ಈ ವೇದಿಕೆ ಮೇಲೆ ನಮಗೆಲ್ಲ ದರ್ಶನ ಕೊಡ್ತಕ್ಕಂಥ ಮಹಾಪುರುಷರು, ಮಹಾವಿದ್ವಾಂಸರು, ಕರುಣಾಮಯಿಗಳು. ಒಂದು ವೇಳೆ ಅವರು ಬರೋದು ಲೇಟ್ ಆಯಿತು ಅವತ್ತಂದ್ರೆ, ಯಾಕಂದರೆ ಇಂಚಲದಿಂದ ಬರಬೇಕು, ಅವ್ರು ಬಹಳ ದೂರ ದಾರಿ. ಅವರು 6 ಗಂಟೆ ಒಳಗಡೆ ಬಂದರೆ ಅವತ್ತೇ ಅವರ ಒಂದು ಪ್ರವಚನ ಕಾರ್ಯಕ್ರಮ ಮತ್ತು ಪ್ರತಿ ವರ್ಷದಂತೆ ಪಾದಪೂಜೆ ಅಂತ ಗೊತ್ತಿರ್ತದೆ, ನಿಮಗೆಲ್ಲ ಗೊತ್ತದ. ಒಂದು ವೇಳೆ ಬಹಳ ಲೇಟ್ ಆದರೆ ನಾನೇ ಹೇಳೀನಿ, ವಿಶ್ರಾಂತಿ ಮಾಡಿರಿ, 19ನೇ ತಾರೀಕಿಗೆ ಮಾಡೋಣ ಅಂತಲೇ ಹೇಳೀನಿ. ಅದಕ್ಕಾಗಿ ನೀವು 2 ದಿನ ಮಾತ್ರ 18-19 ದಿನ ತಯಾರಾಗಿರ್ಬೇಕಂತ ಅಷ್ಟು ಸೂಚನೆ ಕೊಡಕತ್ತೀನಿ. ಅವ್ರು 18ಕ್ಕೆ ಬರೋದಾದರೆ ಮಧ್ಯಾಹ್ನ ಒಳಗೆ ಗೊತ್ತಾಗ್ತದೆ. ಸಮೀಪ ಇದ್ದರೆ ಅವತ್ತು ಬರ್ತಾರಂತ ಗೊತ್ತಾಗ್ತದೆ. ದೂರ ಇದ್ದರೆ 19ನೇ ತಾರೀಕಿಗೆ ಆ ಕಾರ್ಯವನ್ನು
ಅವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿ, ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವಾಸುರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿ, ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ, ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ, ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವಾಸುರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಬ್ರಹ್ಮಗೆ ಷಡ್ವರ್ಣಾತೀತಗೆ, ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವಾಸುರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮಯ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವಾಸುರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ, ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಅಭಿನಂದ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ